ओम शांति, ओम शांति, ओम शांति, ओम। तेरा बनकर तुझसे ओ बाबा, तेरा बनकर तुझसे ओ बाबा, मुख न मोड़ेंगे, तेरा साथ न छोड़ेंगे, तेरा साथ न छोड़ेंगे। तुम ही तो मात पिता बंधु हो, खुदा दोस्त तुम ही साथी। तुम ही तो मात पिता बंधु हो, खुदा दोस्त तुम ही साथी। तेरे संग सदा हम ऐसे जैसे दीपक में बाती। दीपक में बाती। जग रूठे पर ये प्यार रिश्ते, जग रूठे पर ये प्यार रिश्ते, हम न तोड़ेंगे, तेरा साथ न छोड़ेंगे, तेरा साथ न छोड़ेंगे। दुनिया जान न पाए, हमने तुमको है जाना। तुझ में बाबा पाया हमने बेहद का परम खजाना। तुझ में बाबा पाया हमने बेहद का परम खजाना। तेरे नेह का आंचल लो बाबा, तेरे नेह का आंचल लो बाबा, हम तो ओढ़ेंगे, तेरा साथ न छोड़ेंगे, तेरा साथ न छोड़ेंगे। दर्द जो भी आएंगे, हंस हंस कर पी जाएंगे। दुख दर्द जो भी आएंगे, हंस हंस कर पी जाएंगे। दूर करे जो तुमसे बाबा, ऐसे सुख ठुकराएंगे। दूर करे जो तुमसे बाबा, ऐसे
सुख ठुकराएंगे। तेरे साथ रहेंगे चलेंगे, तेरे साथ रहेंगे चलेंगे, संग में हो लेंगे, तेरा साथ न छोड़ेंगे, तेरा साथ न छोड़ेंगे। लाख करे दुनिया तेरा साथ न छोड़ेंगे, तेरा साथ न छोड़ेंगे। तेरा बनकर तुझसे ओ बाबा, तेरा बनकर तुझसे ओ बाबा, मुख न मोड़ेंगे, तेरा साथ न छोड़ेंगे, तेरा साथ न छोड़ेंगे, तेरा साथ न छोड़ेंगे। ओम शांति। ಅವ್ಯಕ್ತ ಬಾಪ್ದಾದ 16/3/1992 ಮುರಳಿ ರಿವೈಸ್ ಆಗ್ತಾ ಇದೆ. ಇವತ್ತು 28/8/2022. ಕಳೆದ ಭಾನುವಾರ ಯಾವ ಮುರಳಿ ಕೇಳಿದಿರಿ? ಯಾವ ಹಬ್ಬದ ಬಗ್ಗೆ? ಶಿವರಾತ್ರಿ ಹಬ್ಬದ ಬಗ್ಗೆ. ಇವತ್ತು ಹೋಳಿ ಹಬ್ಬದ ಬಗ್ಗೆ ಬಾಬಾ ಮುರಳಿ ನುಡಿಸ್ತಾರೆ. ಹೋಳಿ ಮನಾನ ಅರ್ಥಾತ್ ಹೋಳಿ ಹಬ್ಬದಲ್ಲಿ 2 ಮುಖ್ಯವಾದ ಆಚರಣೆಗಳು ಯಾವುದು? ಶಿವರಾತ್ರಿಗೆ ಬಾಬಾ ಅಂದರು ವ್ರತ ರಖನ, ಆಮೇಲೆ ಬಲಿ ಚಡ್ನ ಅಲ್ವಾ? ವ್ರತ ರಖನ, ಬಲಿ ಚಡ್ನ ಅಲ್ಲಿ ನಮ್ಗೆ ಗೊತ್ತಿದೆ, ಉಪವಾಸ ವ್ರತ, ಜಾಗರಣೆಯ ವ್ರತ ಎಲ್ಲ ಕೈಗೊಳ್ತೀವಿ. ಮತ್ತು ಬಲಿ ಚಡ್ನ ಈ ರೀತಿ ಬಾಬಾ ಹೇಳಿದರೆ, ಹೋಲಿಗೆ ಸಂಬಂಧಪಟ್ಟು ಜಲಾನ ಮನಾನ, ದೃಢ ಸಂಕಲ್ಪದ ಅಗ್ನಿಯಲ್ಲಿ ದುರ್ಬಲತೆಗಳನ್ನು ಜಲಾನ ಮತ್ತು ಬಾಬರವರ ಮಿಲನ ಮಾಡ್ತಾ ಮೌಜ್ ಮನಾನ. होली मनाना अर्थात दृढ़ संकल्प की अग्नि में कमजोरियों को जलाना और मिलन की मौज मनाना. ಹೋಲಿ ಹಬ್ಬದ ದಿವಸ ಮಧುಬನದಲ್ಲಿ ಬಾಬಾ ಬರುವಂತಹ ಸ್ಟೇಜ್ ಏನಿದೆ ಅದನ್ನು ಸುಂದರ ಹೂತೋಟವನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಫುಲ್ಲು ಹೂತೋಟ ಸ್ಟೇಜ್. ಹೂತೋಟದ ನಡುವೆ ಬಾಬಾ ಬಂದು ಮಕ್ಕಳನ್ನು ಮಿಲನ ಮಾಡೋದು. ಅದಕ್ಕೆ ಬಾಬರವರು ಮಾತಾಡ್ತಾರೆ, ಆಜ್ ರುಹಾನಿ ಬಗೀಚೆ ಕೆ ಮಾಲಿಕ್, रूहानी बगीचे के मालिक बाप दादा डबल बगीचा देख रहे हैं. ಆತ್ಮಿಕ ಹೂತೋಟದ ಮಾಲೀಕ ಬಾಬಾ ಡಬಲ್ ಬಗೀಚವನ್ನು ನೋಡ್ತಾ ಇದ್ದಾರೆ. आज स्टेज पर बहुत सुंदर बगीचा सजा हुआ है. एक तरफ है प्रकृति की सुंदरता. ಹೂತೋಟ ಯಾವುದು? ಮೊದಲನೇದಾಗಿ ಪ್ರಕೃತಿಯ ಸುಂದರತೆ. दूसरे तरफ है रूहानी रूहे गुलाब बगीचे की शोभा. ಎಲ್ಲ ಆತ್ಮಿಕ ಗುಲಾಬಿಗಳ ತೋಟದ ಶೋಭೆ. ड्रामा में आदिकाल सत्युग में प्रकृति की सतो प्रधान सुंदरता आप मास्टर आदि देवा आदि श्रेष्ठ आत्माओं को ही प्राप्त होती है.
ಬಾಬರವರು ಪ್ರಕೃತಿ ಪ್ರೇಮಿ, ಹೌದು ಅಲ್ಲ? ಎಷ್ಟು ಗೌರವದಿಂದ ಮಾತಾಡ್ತಾರೆ ನೋಡಿ ಬಾಬಾ. ಸತ್ಯಯುಗದ ಸತೋಪ್ರಧಾನ ಸುಂದರ ಪ್ರಕೃತಿ, ತಾವೆಲ್ಲ ಆದಿದೇವ ಮಾಸ್ಟರ್, ಆದಿದೇವ ಶ್ರೇಷ್ಠಾತ್ಮಗಳಿಗೆ ಪ್ರಾಪ್ತಿಯಾಗ್ತದೆ. इस समय अंतिम काल में भी प्रकृति की सुंदरता देख रहे हो ना. ಈ ಕೊನೆಯ ಕಾಲದಲ್ಲಿಯೂ ಎಷ್ಟು ಸುಂದರ ಪ್ರಕೃತಿ, ಎಷ್ಟು ಶೋಭೆ ಇದೆ. ಪ್ರಕೃತಿ ನೋಡುವಾಗ ಆನಂದ ಆಗೋದಿಲ್ವಾ? ಆ ಕಡೆಯಿಂದ ಕರಾವಳಿ ಬೆಟ್ಟ, ಈ ಕಡೆಯಿಂದ ಅರಾವಳಿ ಬೆಟ್ಟ, ಆ ನದಿಗಳು, ಹೂಗಳು, ಹಣ್ಣುಗಳು, ವೆರೈಟಿ ವೆರೈಟಿ ಬಣ್ಣ ಬಣ್ಣದ ಹಕ್ಕಿಗಳು, ಇವೆಲ್ಲ ಈಗಲೂ ಸಹಿತ ಪ್ರಕೃತಿಯ ಸುಂದರತೆಯನ್ನು ನಾವು ನೋಡ್ಬೋದು. ಇನ್ನು ಕಡಲ ತೀರ ನೋಡಿದರೆ ಅಂತೂ ಅದರದ್ದೊಂದು ಸೌಂದರ್ಯನೇ ಬೇರೆ. ಲೇಕಿನ್ ಇದು ಈಗ ಅಂತಿಮ ಕಾಲದ್ದು. ಆದಿಕಾಲ ಹೆಂಗಿರ್ಬೋದು? ಪ್ರಕೃತಿ ಫ್ರೆಶ್ ಹೊಸತಾಗಿದ್ದಾಗ ಹೇಗಿರ್ಬೋದು? आदिकाल और अंतिम काल में कितना अंतर है. आपके सत्ययुगी राज्य में प्रकृति का स्वरूप कितना श्रेष्ठ, सतोप्रधान, सुंदर होगा. ಬಾಬಾ ತಿಳಿಸ್ತಿದ್ದಾರೆ, ನಾವು ಸತ್ಯುಗದಲ್ಲಿದ್ದಾಗ ಪ್ರಕೃತಿಯ ಸ್ವರೂಪ ಎಷ್ಟು ಸತೋಪ್ರಧಾನ, ಎಷ್ಟು ಶ್ರೇಷ್ಠ, ಎಷ್ಟು ಸುಂದರ. ವಹಾಕೆ ಬಗೀಚೆ ನೆನಪು ಮಾಡ್ಕೊಳ್ಳಿ. ನೆನಪಾಗ್ತಾ ಇದೆಯಾ? ಸತ್ಯುಗದಲ್ಲಿ ಹೂವಿನ ತೋಟದಲ್ಲಿ ಅಡ್ಡಾಡಿದ್ದು, ಪುಷ್ಪಕ ವಿಮಾನದಲ್ಲಿ ಕೂತ್ಕೊಂಡದ್ದು ನೆನಪಾಗ್ತಾ ಇದೆಯಾ? ಬಾಬಾ ಅಂತಿದ್ದಾರೆ, ವಹಾ ಆಪಕ್ಕೆ ಬಗೀಚೆ ಮೇ ಅವರು यहाँ के बगीचे में कितना अंतर है. वह रियल खुशबू अनुभव की है ना. ಸತ್ಯಯುಗದ ಆ ರಿಯಲ್ ಖುಷಬುವನ್ನು ಅನುಭವ ಮಾಡಿದಿರಲ್ವಾ ಅಂತಾರೆ ಬಾಬಾ. ಫಿರ್ ಬಿ ಪ್ರಕೃತಿದ್ದು ವರ್ಣನೆ ಮಾಡ್ತಾರೆ ಬಾಬಾ. ನಾವು ಯಾರು? ಆತ್ಮಜ್ಯೋತಿಗಳು ಯಾರು? ಪ್ರಕೃತಿ ಪತಿ आप ಶ್ರೇಷ್ಠ ಆತ್ಮಯೇ ಹೋ. ಪ್ರಕೃತಿ ಮತ್ತು ಪುರುಷರ ಸುಂದರ ಮಿಲನದಲ್ಲೇ ಈ ನಾಟಕ ನಡೀತಾ ಇದೆ. ಆತ್ಮ ಪಾತ್ರಧಾರಿ, ಸ್ಟೇಜ್ ಪ್ರಕೃತಿ. ನಾಟಕ ನಡಿಬೇಕಾದ್ರೆ ಯಾರ್ಯಾರು ಬೇಕು? ಪಾತ್ರಧಾರಿಗಳು ಬೇಕು, ಸ್ಟೇಜ್ ಬೇಕು, ಆಮೇಲೆ ಡೈರೆಕ್ಟರ್ ಬೇಕು. ಡೈರೆಕ್ಟರ್ ಯಾರು? ಶಿವಬಾಬಾ. ಪಾತ್ರಧಾರಿಗಳು ಆತ್ಮಜ್ಯೋತಿಗಳು. ಸ್ಟೇಜ್ ಯಾವುದು? ಪ್ರಕೃತಿ. ಪ್ರಕೃತಿ, ಪುರುಷ, ಪರಮಾತ್ಮ, ಇವರ ಮೂವರಿಂದ ಈ ಸೃಷ್ಟಿ ನಾಟಕ ಇವತ್ತು ನಡೀತಾ ಇದೆ. ಬಾಬಾ ಪ್ರಕೃತಿಯನ್ನು ವರ್ಣನೆ ಮಾಡ್ತಾರೆ. ಪ್ರಾರಂಭದಲ್ಲಿ ಸತ್ವಪ್ರಧಾನ ಇತ್ತು, ಶ್ರೇಷ್ಠ ಇತ್ತು, ಸುಂದರ ಇತ್ತು, ರಿಯಲ್ ಖುಷುಬು. ತಾವೆಲ್ಲ ಪ್ರಕೃತಿ ಪತಿಗಳು, ಶ್ರೇಷ್ಠ ಆತ್ಮಗಳು. ಪ್ರಕೃತಿ ಪತಿ ಹೋ. ಪ್ರಕೃತಿ ಕೆ खेल को देख हर्षित होते हो. ಈ ಪ್ರಕೃತಿ ಆಟ ಆಡೋದು ನೋಡಿದರೆ ಹರ್ಷ ಆಗ್ತಾ ಇದೆಯಾ? ಏನು ಕಡಿಮೆನ ಆಟ? ಪ್ರಕೃತಿಯ ಆಟ. ಚಾಹೆ ಪ್ರಕೃತಿ ಹಲ್ಚಲ್ ಕರೆ, ಚಾಹೆ ಪ್ರಕೃತಿ ಸುಂದರ ಖೇಲ್ ದಿಕ್ಕಾಯೆ. ಪ್ರಕೃತಿ ದಿಕ್ಕಿದ್ದಂಗೆ ಏನು ಮಾಡ್ಬೋದು? ಹಲ್ಚಲ್ಲು ಮಾಡ್ಬೋದು, ಸುಂದರ ಆಟವನ್ನು ತೋರಿಸ್ಬೋದು. दोनों के प्रकृति पति आत्माएं ಸಾಕ್ಷಿ ಹೋ, ಕೇಳಿ ದೇಖ್ತೆ ಹೋ ಅಲ್ವಾ? ಅದರದ್ದು ಹಲ್ಚಲ್ ನೋಡಿದರೆ ಇಷ್ಟು ಭೀಕರ. ಯಾವ ಆತ್ಮನೂ ಅದನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲದಿರುವಷ್ಟು ಭೀಕರ ಆಟನೂ ಆಡ್ಬೋದು ಅಲ್ವಾ? ಸಮುದ್ರ ಭಾಳ ಸುಂದರ. ಸಮುದ್ರ ದಡದಲ್ಲಿ ಹೋದರೆ ಆ ತೆರೆಗಳು, ಆ ತಂಗಾಳಿ ಎಲ್ಲ ಓಕೆ. ಸುನಾಮಿ ಬಂದರೆ ಅದು ಎಂಥ ಆಟನೂ ತೋರಿಸ್ಬೋದು. ನದಿಗಳು ಭಾಳ ಚಂದ ಅಲ್ವಾ? ಆ ದೋಣಿಯಲ್ಲಿ ಕುಂತೆಲ್ಲ ಹೋಗೋದು ಚಂದ. ನೆರೆ ಬಂದುಬಿಟ್ರೆ ಅಂದರೆ ಪ್ರಕೃತಿ खेल में मजा लेते ही घबराते नहीं है ना. ಅದೇನು ಆಟ ಆಡಿಸಿದ್ರು ಸಹಿತ ನಿಮಗೆ ಮಜಾ ಅನಿಸ್ತದಲ್ವಾ? ಬಾಬಾ ಅಂತಾಳೆ ಹೆದರಂಗಿಲ್ಲಲ್ಲ. ಆದ್ದರಿಂದ ಇಸಲಿಯೇ ತಪಸ್ಯ ದ್ವಾರ ನಾವು ಯಾವ ಸ್ಥಿತಿಯನ್ನು ಪಕ್ಕ
ಪಕ್ವ ಮಾಡ್ಕೊಂಡಿರ್ಬೇಕು ತಪಸ್ಸಿನ ಮೂಲಕ. साक्षीपन की स्थिति के आसन पर अचल अडोल स्थिति रहने का विशेष अभ्यास करा रहे हो अंतर बाबा. ತಪಸ್ಸಿನ ಮೂಲಕ ಸಾಕ್ಷಿತನದ ಸ್ಥಿತಿ ಎನ್ನುವ ಆಸನದಲ್ಲಿ ಕುಳಿತು ಅಚಲ ಅಡೋಲ ಸ್ಥಿತಿಯಲ್ಲಿ ಇರುವ ವಿಶೇಷ ಅಭ್ಯಾಸವನ್ನು ಮಾಡ್ತಿದ್ದೀರಲ್ವ. ಯಾಕೆಂದರೆ ಪ್ರಕೃತಿಯ ಸುಂದರತೆ, ರಿಯಲ್ ಖುಷುಬು, ಅದರ ಶ್ರೇಷ್ಠತೆ, ಅದರದ್ದು ಸತ್ವಪ್ರಧಾನತೆ ಎಲ್ಲ ಓಕೆ. ಆದರೆ ಪ್ರಕೃತಿ ಹಲ್ಚಲನ್ನು ಮಾಡ್ಬೋದು, ಪ್ರಕೃತಿ ನಮಗೆ ಸುಂದರ ಆಟವನ್ನು ಸಹಿತ ತೋರಿಸ್ಬೋದು. ಅದಕ್ಕೆ ಬಾಬಾ ತಿಳಿಸ್ತಾರೆ, ನಮ್ಮ ಸ್ಥಿತಿ ಮಾತ್ರ ಹೇಗಿರಬೇಕು, ನಾವು ನಾಟಕವನ್ನು ಸಾಕ್ಷಿಯಾಗಿ ನೋಡಬೇಕು. ಸ್ಥಿತಿ ಅಚಲ ಅಡೋಲವಾಗಿರುವಂತಹ ಅಭ್ಯಾಸವನ್ನು ತಪಸ್ಸಿನ ಮೂಲಕ ಮಾಡ್ತಿದ್ದೀರಲ್ವ. तो यह स्थिति का आसन सबको अच्छा लगता है. ಸ್ಥಿತಿ ಎನ್ನುವಂಥ ಆಸನ ಎಲ್ಲರಿಗೂ ಹಿಡಿಸ್ತದಲ್ವಾ. ಹಲ್ಚಲ್ का आसन अच्छा लगता है. ಅಚಲ ಅಡೋಲ ಆಸನ ಚೆನ್ನಾಗಿ ಅನಿಸ್ತದೋ ಅಥವಾ ಹಲ್ಚಲ್ನ ಆಸನ अच्छा लगता है. ಅಚಲ ಆಸನ अच्छा लगता है ना. कोई भी बात हो जाए. ಆದ್ದರಿಂದ ಬಾಬಾ ಹೇಳುವಂಥ ಮಾತೇನು, कोई भी बात हो जाए ಅಂದ್ರೇನು, ಪ್ರಕೃತಿ ಹಲ್ಚಲ್ भी करे, ಸುಂದರ खेल भी दिखाए, कोई भी बात हो. ಆದರೆ ಪ್ರಕೃತಿಗೆ ಒಂದು ಕಡೆ ಪ್ರಕೃತಿ ಸುಂದರ ದೃಶ್ಯನೂ ಕೊಡ್ಬೋದು, ನಮ್ಮನ್ನು ಹಲ್ಚಲು ಮಾಡ್ಬೋದು. ಇನ್ನೊಂದು ಕಡೆ ಯಾವುದು ನಮಗೆ ಪರಿಸ್ಥಿತಿ ಬರೋದು, ಒಂದು ಪ್ರಕೃತಿಯಿಂದ, ಇನ್ನೊಂದು ವ್ಯಕ್ತಿಗಳಿಂದ. ಅವರು ಪ್ರೀತಿನೂ ಕೊಡ್ಬೋದು, ಗೌರವನೂ ಕೊಡ್ಬೋದು, ನಮ್ಮನ್ನೇನು ಮಾಡ್ಬೋದು, ವಿರೋಧನೂ ಮಾಡ್ಬೋದು. ಪ್ರಕೃತಿ ಹಲ್ಚಲು ಮಾಡ್ಬೋದು, ಸುಂದರ ದೃಶ್ಯನೂ ಕೊಡ್ಬೋದು. ವ್ಯಕ್ತಿಗಳು ಎಂಥ ಪರಿಸ್ಥಿತಿನೂ ತರ್ಬೋದು, ನಮಗೆ ಪ್ರೀತಿ ಸ್ನೇಹ ಗೌರವನೂ ಕೊಡ್ಬೋದು. ಹೇಗಿರ್ಬೇಕು ನಾವು, ಪ್ರಕೃತಿಯಿಂದ ಬರ್ಬೋದು ಅಥವಾ ವ್ಯಕ್ತಿಗಳು ಏರ್ಪೇರಾಗ್ಬೋದು. दोनों अचल स्थिति आसन को जरा भी हिला नहीं सकते. इतने पक्के होना या भी होना है. ಅಷ್ಟು ಪಕ್ವ ಇದ್ದೀರಾ. ನನ್ನನ್ನು ಪ್ರಕೃತಿನೂ ಏನು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ, ಯಾವ ವ್ಯಕ್ತಿಗಳು ನನ್ನನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಅಷ್ಟು ಪಕ್ವ ಇದ್ದೀರಾ ಅಥವಾ ಈಗ ಆಗಬೇಕಾಗಿದ್ದೇನೋ ಏನಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಿದ್ದಾರೆ, ಪ್ರಕೃತಿ ಕೆ ಬಿ 5 ಖಿಲಾಡಿ ಹೈ. ಎಷ್ಟು ಜನ ಪ್ರಕೃತಿದ ಆಟಗಾರರು? 5 ಜನ ಹೇಳಿ. 5 ಜನ ಯಾರು? ಪ್ರಕೃತಿ, ಜಲ, ನೆಲ, ಅನಿಲ, ಆಕಾಶ, ಪ್ರಕಾಶ. ಇದು 5 ಪಂಚತತ್ವಗಳು, 5 ಖಿಲಾಡಿಗಳು. ಮಾಯಾ ಕೆ ಬಿ 5 ಖಿಲಾಡಿ ಹೈ. ಬಾಬಾ ಹೇಳ್ತಾರೆ, ಮಾಯದ್ದು ಸಹಿತ 5 ಜನ ಆಟಗಾರರಿದ್ದಾರೆ. ಯಾರು ಹೇಳಿ? ಗೊತ್ತ ತಮಗೆ. ಹಾಗಾದರೆ ಖಿಲಾಡಿಗಳು ಎಷ್ಟು ಜನ? 10 ಖಿಲಾಡಿಯೋಂಕೋ अच्छी तरह से जानते हो ना. ಎಲ್ಲ ಚಲೋ ಪರಿಚಯ ಇದೆಯಾ? ಎಲ್ಲ ಪರಿಚಯ ಇದೆಯಾ? अच्छी तरह से जानते हो. ಬಾಬಾ ಹೇಳ್ತಾರೆ, ಕ್ರೋಧದ ಪರಿಚಯ ಇದೆಯಾ? ಮೋಹದೆಲ್ಲ ಪರಿಚಯ ಇದೆಯಾ? अच्छी तरह से जानते हो. खिलाड़ी खेल के बिना रहेंगे क्या? ಬಾಬಾ ಅಂತಾರೆ, ಆಟಗಾರರು ಆಟ ಆಡೋದು ಹೆಂಗಿರ್ತಾರೆ? ಇವೆಲ್ಲ ಕುಣಿಸೋದೇ ನಮಗೆ ಹಲ್ಚಲ್ ತಂದು ಹಾಕ್ತದೆ. ಆಟಗಾರರು ಆಟ ಆಡಿಸೋದು ಹೆಂಗಿರ್ತಾರೆ? ಕಭಿ ಕೊಯ್ ಖಿಲಾಡಿ ಸಾಮನೆ ಆ ಜಾತ, ಕಭಿ ಕೊಯ್ ಸಾಮನೆ ಆ ಜಾತ. ಒಮ್ಮೆ ಒಂದು ಆಟಗಾರ ಎದುರು ಬರ್ತಾನೆ, ಇನ್ನೊಬ್ಬ ಬರ್ತಾನೆ, ಒಬ್ಬ ಬರ್ತಾನೆ, ಇನ್ನೊಮ್ಮೆ ಬರ್ತದೆ. ಈಚೆಂದ ಮಳೆದು ಶಾಂತ ಆಯ್ತು ಅನ್ನೋಷ್ಟೊತ್ತಿಗೆ ಆ ಕಡೆಯಿಂದ ಭೂಕಂಪ ಶುರು ಆಗ್ಬಿಡ್ಬೋದು. ಭೂಕಂಪ ಶಾಂತ ಆಯ್ತಪ್ಪ ಅನ್ನೋಷ್ಟೊತ್ತಿಗೆ ಉರಿ ಬಿಸಿಲು ಸುಟ್ಟು ಹಾಕುವಂಗೆ
ಯಾವ ಒಂದಾಗೋ ಒಂದು ಯಾವ ಕಿಲಾಡಿಗಳು ಆಟ ನಮ್ಮ ಮುಂದೆ ಬರ್ಬೋದು. ಪಂಚತತ್ವನೂ ಬರ್ಬೋದು, ಮಾಯೆಯ ಪಂಚ ಕಿಲಾಡಿಗಳು ಬರ್ಬೋದು. ಬಾಬಾ ಹೇಳ್ತಿದ್ದಾರೆ, ಮೊದಲೇ ಅಂತಿದ್ದಾರೆ ಬಾಬಾ, ಯಾವ ಸೀಟಲ್ಲಿ ಕೂತ್ಕೋಬೇಕು? ಸಾಕ್ಷಿತನದ ಸ್ಥಿತಿ ಎನ್ನುವಂಥ ಸೀಟಲ್ಲಿ ಕುಂತು ಅಚ್ಚಲ ಅಡೋಲವಾಗಿರಬೇಕು. ಇದು ತಪಸ್ಸು. ನಾವೀಗ ಸಂಗಮ ಯುಗದಲ್ಲಿ ತಪಸ್ವಿಗಳು. ಸತ್ವಪ್ರಧಾನದ ಸಮಯದಲ್ಲಿ ಪ್ರಕೃತಿ ಹೆಂಗಿತ್ತು, ಈಗ ಹೆಂಗಿದೆ? ಆದ್ದರಿಂದ ಎರಡು ತರಹದಲ್ಲಿ ಬರ್ತದೆ ನಮ್ಮನ್ನು ಆಟಾಡಿಸಲಿಕ್ಕೆ, ವ್ಯಕ್ತಿಗಳು ಮತ್ತು ಪಂಚತತ್ವಗಳು. 10 ಜನ ಕಿಲಾಡಿಗಳು. ಬಾಬಾ ಹೇಳ್ತಿದ್ದಾರೆ, पुरानी दुनिया वाले कितना प्यार से खेल देखते हो ना, आजकल की पुरानी दुनिया में खेल देखने में बहुत शौकीन है. पुरानी दुनिया वाले और आप हो संगम युगी ब्राह्मण आत्मा है, तो खेल देखना एंजॉय करना है या घबराना है. ಬಾಬಾ ಅಂತಾರೆ, ಈ ಹಳೆಯ ಜಗತ್ತಿನ ಜನ ಅವರು ಸಹಿತ ಆಟ ನೋಡಲಿಕ್ಕೆ ಭಾಳ ಇಂಟ್ರೆಸ್ಟ್. ಸಂಗಮ ಯುಗದ ಬ್ರಾಹ್ಮಣ ಆತ್ಮಗಳು ಸಹಿತ ಈ ನಾಟಕ ನೋಡಲಿಕ್ಕೆ, ಆಟ ನೋಡಲಿಕ್ಕೆ ಬಾಬಾ ಅಂತಾರೆ, ಎಂಜಾಯ್ ಮಾಡ್ತಿರೋ ಅಥವಾ ಹೆದರ್ತಿರೋ? कोई गिरता है, आट आಡುವಾಗ कोई गिरता है, कोई गिराता है, लेकिन खेल देखने वाले को गिरता हुआ देख भी मजा आता, विजय प्राप्त करता हुआ देख भी मजा आता. ಆಟವನ್ನು ನಾಟಕವನ್ನು ನೋಡ್ಲಿಕ್ಕೆ ಹೋದವರಿಗೆ ಅವನು ಬೀಳುವ ಸ್ಟೈಲು ಅದು ನೋಡಿನೂ ಮಜಾ ಅನ್ನಿಸ್ತದೆ. ಆಮೇಲೆ ಬೀಳಿಸೋರನ್ನ ನೋಡಿದ್ರೂ ಮಜಾ ಅನ್ನಿಸ್ತದೆ ಅಲ್ವಾ? ಬಾಬಾ ಹೇಳ್ತಿದ್ದಾರೆ, कोई गिरता कोई गिराता, ಎರಡು ನೋಡಿ मजा. विजय प्राप्त करता हुआ देख भी मजा आता है. यह भी बहुत बड़ा खेल है, सिर्फ आसन को छोड़ो नहीं. ನೀವು ಬಾಬಾ ಅಂತಾರೆ, ನಾಟಕ ನೋಡಿ, ಆಟ ನೋಡಿ, ಆದರೆ ಸೀಟ್ ಮಾತ್ರ ಬಿಟ್ಟು ಕೆಳಗಿಳಿಯಬಾರದು. ಸಾಕ್ಷಿತನದ ಸೀಟು, ಅಚಲ ಅಡೋಲ ಎನ್ನುವಂಥ ಸ್ಥಿತಿ, ಇದು ಬಿಟ್ಟು ಮಾತ್ರ ಕೆಳಗಿಳಿಯಬಾರ್ದು. ಕಿತ್ತಾ ಭೀ ಕೊಯ್ ಹಿಲಾಯೆ, ಯಾರು ಎಷ್ಟು ಬೇಕಾದರೂ ಅಲಗಾಡಿಸಲಿ, ಲೇಕಿನ್ ಆಪ್ ಶಕ್ತಿಶಾಲಿ ಆತ್ಮಾಯೇ ಹಿಲ್ ನಹಿ ಸಕ್ತಿ ಹೋ. ಸೀಟಲ್ಲಿ ಕುಂತವರು ಯಾರು? ಶಕ್ತಿಶಾಲಿ ಆತ್ಮಗಳು. ಅದಕ್ಕೆ ಬಾಬಾ ಮೊದಲೇ ಅಂದರೆ, तपस्या द्वारा साक्षीपन की स्थिति के आसन पर अचल अडोल स्थिति रहने का विशेष अभ्यास करे रहे हो ना. ಆದ್ದರಿಂದ ಸೀಟಲ್ಲಿ ಕುಂತವರು ಶಕ್ತಿಶಾಲಿ ಆತ್ಮಗಳು. तो बाप दादा आज हर एक रूहानी गुलाब को देख रहे हैं. ಮತ್ತೆ ಬಾಬಾ ಸಬ್ಜೆಕ್ಟ್ ಮರೆಯಂಗಿಲ್ಲ. ಇವತ್ತು ಡಬಲ್ ಬಗೀಚಾ, ಒಂದು ಬಾಬಾ ಬಂದಂತಹ ಮಕ್ಕಳ ಮಿಲ್ಲ ಮಾಡಲಿಕ್ಕೆ ಬಂದಂಥ ಸ್ಟೇಜು ಬಗೀಚೆ ಥರ ಡೆಕೋರೇಷನ್ ಆಗಿದೆ. ಎದುರು ಕುಂತವರು ಚೈತನ್ಯ ಗುಲಾಬಿ ಹೂಗಳು, ಇದು ಹೂತೋಟ. ಆಜ್ ಬಾಪ್ ದಾದಾ ಹರೇಕ್ ರೂಹಾನಿ ಗುಲಾಬ್ ಕೋ ದೇಖ್ ರಹೇ, ಪ್ರತಿಯೊಬ್ಬರು ಆತ್ಮಿಕ ಗುಲಾಬಿಗಳು. ಜಬ್ ಬಗೀಚೆ ಮೇ ಬುಲಾಯಾ ಹೈ ತೋ ಬಗೀಚೆ ಮೇ ಪತ್ತೆ ದೇಖೆಂಗೆ ಯಾ ಫೂಲೋಂ ಕೋ ದೇಖೆಂಗೆ. ಹೂವಿನ ತೋಟದಲ್ಲಿ ನಮ್ಮನ್ನು ಕರೆದಾರೆ ಬಾಬಾ. ಇವತ್ತು ಮಕ್ಕಳನ್ನು ನಾನು ಹೂವಿನ ತೋಟದಲ್ಲಿ ಭೇಟಿ ಆಗ್ತೀನಿ, ನೀವೆಲ್ಲ ಆತ್ಮಿಕ ಗುಲಾಬಿಗಳು. ಅವನು ಭಗವಾನ್ ಬಂದಾನೆ ಇವತ್ತು. ಬಾಬಾ ಅಂತಿದ್ದಾರೆ, ಈ ಗುಲಾಬಿಗಳು ಏನಿದ್ದಾರೆ, ಬಗೀಚಕ್ಕೆ ಹೋದಾಗ ನಾವು ಎಲೆಗಳನ್ನು ನೋಡ್ತೀವೋ ಹೂಗಳನ್ನು ನೋಡ್ತೀವೋ? यह भी अच्छा सजाया है, मेहनत करने वालों को कमाल अच्छी है. ಸ್ಟೇಜ್ ಡೆಕೋರೇಷನ್ ಮಾಡಿದಾರಲ್ಲ, ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ, ಭಾಳ ಚಂದ ಚಮತ್ಕಾರಿಕ ಇದೆ. ಲೇಕಿನ್ ಬಾಪ್ ದಾದಾ ರೂಹಾನಿ ಫೂಲೋಂ ಕೋ ದೇಖ್ ರಹೇ ಹೈ. ಇವರೆಲ್ಲ ಡೆಕೋರೇಷನ್ ಮಾಡಿದ್ದು, ಆ ಗುಲಾಬಿ ಹೂ ಏನೇನು ಡೆಕೋರೇಷನ್ ಮಾಡಿದ್ರೆ ಒಂದೊಂದು ಹೂ ನೋಡ್ಕೊಂಡು ಕುಂತಿರ್ತಾರ ಬಾಬಾ. ಅವರು ಬಾಬಾ ನೋಡೋದು ಯಾರನ್ನ? ಒಂದೊಂದು ಚೈತನ್ಯ ಆತ್ಮಿಕ ಗುಲಾಬಿಗಳನ್ನು ನೋಡ್ತಾ ಇದ್ದೀನಿ ಅಂತಾರೆ ಬಾಬಾ. ವೆರೈಟಿ ಹೇ, ಈ ಗುಲಾಬಿಗಳು ವೆರೈಟಿ ಇದೆ. ಕೋಯಿ ಹೇಳಿ, ಗುಲಾಬಿ 3ರಿಂದ ಆಕರ್ಷಣೆ ಮಾಡ್ತದೆ. ಏನೇನಿದೆ ಗುಲಾಬಿಯಲ್ಲಿ? ಒಂದು ರೂಪ ಇದೆ, ಸುಂದರ ರೂಪ. 2ನೇದು ಬಣ್ಣ ಇದೆ. 3ನೇದು ಸುಗಂಧ. ಬಾಬಾ ಅಂತಾರೆ, ರಂಗ್ ಬಿ ಹೈ ರೂಪ ಬಿ ಹೈ. और कोई रंग रूप
और ಖುಷ್ಬು ವಾಲೆ ಬಿ ಹೇ. ಕೆಲವು ಗುಲಾಬಿಗೆ ಖುಷ್ಬೇ ಇಲ್ಲ, ಚಂದ ಅರಳಿರ್ತದೆ, ಖುಷ್ಬೇ ಇಲ್ಲ. ಒರಿಜಿನಲ್ ಏನು ಗುಲಾಬಿ ಇದೇನೋ ಅದಕ್ಕೆ ಬಣ್ಣನೂ ಚಂದ, ಗುಲಾಬಿ ಬಣ್ಣ. ನಾವು ಗುಲಾಬಿ ಬಣ್ಣ ಅನ್ನೋದು ಯಾವುದಕ್ಕೆ ಅಲ್ವಾ? ಆದರೆ ಈಗ ಗುಲಾಬಿಗಳು ಎಲ್ಲ ಟೈಪಿನ ಗುಲಾಬಿಗಳಿವೆ, ಆದರೆ ಅದಕ್ಕೆ ಖುಷ್ಬೇ ಇರೋಂಗಿಲ್ಲ. ಗುಲಾಬಿ ಬಣ್ಣ, ರೂಪ ಮತ್ತು ಸುಗಂಧ. कोई सिर्फ खुशबू वाले, कोई सिर्फ रंग रूप वाले. रंग और रूप तो सभी बच्चों में आ गया है. ಬಾಬಾ ಅಂತಿದ್ದಾರೆ, ಈಗ ಆ ತೋಟ ಬಿಡಿ, ಈ ತೋಟದ ಗುಲಾಬಿಗಳಲ್ಲಿ ರಂಗು ಬಣ್ಣನೂ ಚಲೋ ಬಂದಿದೆ, ರೂಪನೂ ಚಲೋ ಬಂದಿದೆ. ಕ್ಯೋಂಕಿ ಈಗ ರಂಗು ಯಾವುದರದ್ದು? ಸಂಘ ಕಾ ರಂಗ್. ಎಲ್ಲರೂ ಬಾಬನ ಚಲೋ ಸಂಘದಲ್ಲಿದ್ದೀವಿ. ಏನಾದರೂ ಬಾಬನ ಬಿಟ್ಟಂತೂ ಆಗಲೋ ಮಕ್ಕಳು ನಾವಲ್ಲ. ಬಾಬನ ಸಂಘದ ಬಣ್ಣ ಅಂತೂ ಭಾಳ ಚೆನ್ನಾಗಿ ಬಂದಿದೆ. ಓಕೆ, कोई व्यवहार की बातों में, पुरुषार्थ की बातों में संपूर्ण संतुष्टता नहीं भी हो. ವ್ಯಾವಹಾರಿಕವಾಗಿ ಪುರುಷಾರ್ಥದಲ್ಲಿ ಬಾಬನ ಮಕ್ಕಳಿಗೆ ಸಂಪೂರ್ಣ ಸಂತುಷ್ಟತೆ ಇಲ್ಲದಿದ್ದರೂ बाप के संग का रंग सबको अति प्यारा लगता है. ಬಾಬಾ ತಿಳಿಸ್ತಾರೆ, ಸಂಪೂರ್ಣ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಕಾರೋಬಾರ್ನಲ್ಲಿ, ಪುರುಷಾರ್ಥದಲ್ಲಿ, ಆದರೂ ಬಾಬನ ಸಂಘದ ಬಣ್ಣ ಮಾತ್ರ ಬಹಳ ಇಷ್ಟವಾಗಿದೆ, ಬಹಳ ಪ್ರಿಯವಾಗಿದೆ. इसलिए रंग सभी में आ गया है. ಬಾಬನ ಸಂಘ ಅಂತೂ ಬಿಡಂಗಿಲ್ಲ, ಎಲ್ಲರಿಗೂ ಬಣ್ಣ ಭಾಳ ಚಲೋ ಬಂದಿದೆ ಅಂತ ಬಾಬಾ ತಿಳಿಸ್ತಾರೆ. ಅವರ ರೂಪ ಪರಿವರ್ತನೆ ಹೋ ಗಯಾ ಹೈ. ರೂಪನೂ ಏನಾಗಿದೆ? ಪರಿವರ್ತನೆ ಆಗಿದೆ. ಮೊದಲಂಗೆ ನಾವೇನಿಲ್ಲ, ಬ್ರಾಹ್ಮಣ ಆತ್ಮಯೇ ಬನ್ ಗಯೇನಾ. ರೂಪ ಅಂದರೆ ಏನು? ಶೂದ್ರ ರೂಪ ಹೋಗಿ ಬ್ರಾಹ್ಮಣ ಆತ್ಮಯೇ ಬನ್ ಗಯೇನಾ. ಬಲ ಕೈಸಿ ಭಿ ಪುರುಷಾರ್ಥಿ ಆತ್ಮ ಹೋ, ಅವರ ಪುರುಷಾರ್ಥಿ ಹೆಂಗೇನೇ ಇರಲಿ, ಬಾಬನ ಮಕ್ಕಳು ಹೋದಲ್ಲೋ ಮುಗೀತು ಅಲ್ವಾ? ಸಂಪನ್ನ ಸಂತುಷ್ಟ ಎಲ್ಲ ಇಲ್ಲದಿರ್ಬೋದು, ಆದರೆ ಬಾಬನ ಸಂಘದಲ್ಲಿದ್ದಾರಲ್ಲ. ಆಮೇಲೆ ಅವರು ಫುಲ್ ಪರಿವರ್ತನೆ ಆಗದಿರ್ಬೋದು, ಆದರೆ ಬಾಬನ ಮಕ್ಕಳಾಗಿದ್ದಾರಲ್ಲ. ಶೂದ್ರರು ಹೋಗಿ ಬ್ರಾಹ್ಮಣರಾಗಿದ್ದಾರಲ್ಲ. ಅದಕ್ಕೆ ಬಾಬಾ ಅಂತಾರೆ, ಬಲ ಕೈಸಿ ಭಿ ಪುರುಷಾರ್ಥಿ ಆತ್ಮ ಬ್ರಾಹ್ಮಣ ಆತ್ಮ ಬನ್ನೆ ಸೆ ರೂಪ ಜರೂರ್ ಬದಲ್ತಾ ಹೇನಾ. ಅವ್ರು ಬಾಬನ ಮಕ್ಕಳು ಅಂದ ಮೇಲೆ ಸ್ವಲ್ಪ ರೂಪ ಏನಾಗಿದೆ? ಬದಲಾಗಿದೆ. ಬ್ರಾಹ್ಮಣ ಆತ್ಮ की चमक सुंदरता हर ब्राह्मण आत्मा में आ जाती है और रंग और रूप सब में दिखाई दे रहा है ಅಂತ ಬಾಬಾ ಒಂದು ನಿರ್ಧಾರಕ್ಕೆ ಬಂದರು. ಎಲ್ಲ ಆತ್ಮ ಗುಲಾಬಿಗಳು ಓಕೆ, ಎಲ್ಲರ ಬಣ್ಣ ಭಾಳ ಚೆನ್ನಾಗಿದೆ. ಯಾವ ಬಣ್ಣ? ಬಾಬರವರ ಸಂಘ ಕ ರಂಗ. ಎರಡನೇದಾಗಿ ಪರಿವರ್ತನೆಯೂ ಓಕೆ. ಶೂದ್ರರು ಹೋಗಿ ಏನಾಗಿದ್ದೀವಿ? ಬ್ರಾಹ್ಮಣರಾಗಿದ್ದೀವಿ. ರೂಪನೂ ಚಲೋ ಇದೆ. ಇದು ಎರಡೂ ಓಕೆ. ಜರೂರ್ ಬದಲ್ತಾ ಬ್ರಾಹ್ಮಣ ಆತ್ಮಕ್ಕೆ चमक सुंदरता हर एक ब्राह्मण आत्मा में आ जाती है. रंग और रूप सब में दिखाई दे रहा है. ಎಲ್ಲರ ತನ್ನ ಸುಂದರ ಬಣ್ಣ ಕಾಣ್ತಾ ಇದೆ, ಸುಂದರ ರೂಪ ಕಾಣ್ತಾ ಇದೆ. ಈಗ ಬನ್ನಿ, ಮೂರನೇದು ಯಾವುದು? ಬಾಬಾ ಅಂತಾರೆ ಖುಷಬು ನಂಬರ್ ವಾರ ಹೈ. ಖುಷಬು ಮಾತ್ರ ನಂಬರ್ ವಾರ್ ಇದೆ ಅಂತಾರೆ ಬಾಬಾ. ಯಾವುದದು ಖುಷಬು? ಸಂಪೂರ್ಣ ಪವಿತ್ರತಾ ಇದು ಖುಷಬು. वैसे तो जो भी ब्राह्मण बनते ब्रह्मा कुमारी कहलाते. ಹಾಗೆ ನೋಡ್ಲಿಕ್ಕೆ ಹೋದರೆ ಕ್ಲಾಸಿಗೆ ಬರೋರೆಲ್ಲರೂ ಸಹಿತ ಬ್ರಹ್ಮ ಕುಮಾರಿಯರೇ. ಕುಮಾರಿ ಬನನ ಅರ್ಥಾತ್ ಪವಿತ್ರ ಬನನ. ಬ್ರಹ್ಮ ಕುಮಾರಿ, ಕುಮಾರ ಕುಮಾರಿಯರು ಅಂತಂದರೆ ಅಂಡರ್ಸ್ಟುಡ್ ಏನು? पवित्र बनना. पवित्रता की परिभाषा अति सूक्ष्म है.
ಪವಿತ್ರತೆ ಪರಿಭಾಷೆ ಭಾಳ ಸೂಕ್ಷ್ಮ ಇದೆ. ಎಲ್ಲರೂ ಕುಮಾರ ಕುಮಾರಿಯರೇ, ಎಲ್ಲರೂ ಪವಿತ್ರತೆ ಇದೆ. ಕುಮಾರ ಕುಮಾರಿಯರ ಹತ್ರ ಬ್ರಹ್ಮಚರ್ಯ ಇದೆ. ಓಕೆ, ಇದರದ್ದು ರಹಸ್ಯ ಮಾತ್ರ ಭಾಳ ಸೂಕ್ಷ್ಮ ಇದೆ. ಸಿರ್ಫ್ ಬ್ರಹ್ಮಚರ್ಯ ನಹಿ, तन से ब्रह्मचारी बनना, मन से भी ब्रह्मचारी, संबंध में भी ब्रह्मचारी, संस्कार में भी ब्रह्मचारी. बाबा अंतर तन से संपूर्ण पवित्रता, मन से ब्रह्मचारी हो, अर्थात मन भी. ಮನಸ್ಸಿನ ಪವಿತ್ರತೆ ಅಂದರೆ ಏನು? ಹಾಂ, ತನುವಿನ ಪವಿತ್ರತೆ ಅಂಡರ್ಸ್ಟುಡ್. ನಾವೆಲ್ಲ ಕುಮಾರ ಕುಮಾರಿಯರು, ತನು ಪವಿತ್ರ ಇದೆ, ಒಳ್ಳೆಯದು. ಮನಸ್ಸಿನ ಪವಿತ್ರತೆ ಅಂದರೆ मन भी सिवाय बाप के और किसी भी प्रकार के लगाव में नहीं आए. ಮನಸ್ಸು ಬಾಬಾ 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 ಬಾಬನನ್ನು ಬಿಟ್ಟು ಮತ್ತು ಎಲ್ಲಿನೂ ಎಳೆತಾ ಹೋಗಬಾರ್ದು, ಎಲ್ಲಿನೂ ಲಗಾವ್ ಹೋಗಬಾರ್ದು. ಇದು ಮನಸ್ಸಿನ ಪವಿತ್ರತೆ. तन से भी ब्रह्मचारी, मन से भी ब्रह्मचारी, संबंध में भी ब्रह्मचारी, संस्कार में भी ब्रह्मचारी. इसकी परिभाषा अति प्यारी और अति गुही है. इसका विस्तार फिर सुनाएंगे. ಅದನ್ನೇ ನಾನು ಹೇಳ್ಕೊಂಡು ಹೋದರೆ ಮತ್ತು ದೊಡ್ಡ ಸಬ್ಜೆಕ್ಟ್ ಅದು. ಅದರದ್ದು ವಿಸ್ತಾರ ಇನ್ನೊಮ್ಮೆ ಹೇಳ್ತೀನಿ. ಆಜ್ ಹೋಲಿ ಮನಾನಿ ಹೇ. ಇವತ್ತು ನಾವೆಲ್ಲರೂ ಬಂದೀವಿ ಯಾವುದಕ್ಕೋಸ್ಕರ? ಹೋಲಿ ಮಾಡಲಿಕ್ಕೋಸ್ಕರ. ಗುಹ್ಯ ಪಡಾಯಿ ನಹಿ ಹೇ. ಇವತ್ತೇನು ಭಾಳ ಗುಹ್ಯವಾದ ಶಿಕ್ಷಣ ಕೊಡಂಗಿಲ್ಲ. ಇವತ್ತು ಹಬ್ಬ ಮಾಡಲಿಕ್ಕೆ ಬಂದೀನಿ. ಯಾವ ಹಬ್ಬ ಅಂತಾರೆ ಬಾಬಾ? ಹೋಲಿ ಹಬ್ಬ ಮಾಡಲಿಕ್ಕೆ ಬಂದೀನಿ. ಭಾಳ ಗುಹ್ಯ ಪಡಾಯಿ ಇವತ್ತೇನು ಹೇಳಂಗಿಲ್ಲ. ಆಜ್ ಮನಾನ ಹೇ. ಏನು ಮಾಡೋದು ಇವತ್ತು? ಹಬ್ಬವನ್ನು ಆಚರಿಸುವುದು. ಇಲ್ಲ ಅಂದರೆ ಬ್ರಹ್ಮಚರ್ಯದ ಪಾಯಿಂಟ್ ಏನಾರು ಡೀಪ್ ಹೋಗ್ಬಿಟ್ರೆ ಏನು ಹಬ್ಬ ಅದು? ಹೌದೋ ಇಲ್ಲೋ? ಎಷ್ಟು ಸೀರಿಯಸ್ ಪಾಯಿಂಟ್ ಹೇಳ್ತಾರೆ ಬಾಬಾ ಬ್ರಹ್ಮಚರ್ಯದ ಬಗ್ಗೆ. ಎಷ್ಟು ಆಳವಾದ ಮಾತಿದೆ ಪವಿತ್ರತೆ ಅಂತಂದರೆ. ಅದು ಈಗ ನಾನು ಎಲ್ಲ ಗುಹ್ಯ ರಹಸ್ಯ ಹೇಳಲಿಕ್ಕೆ ಹೋಗೋದಿಲ್ಲ. ಇವತ್ತು ಎಲ್ಲ ಏನು ಮಾಡೋಣ? ಹೋಳಿ ಹಬ್ಬ ಆಚರಿಸೋಣ ಅಂತ ಬಾಬಾ ಮತ್ತು ವಿಷಯವನ್ನು ಏನು ಮಾಡ್ತಾರೆ? ಅಲ್ಲೇ ಸೈಡಿಗಿಟ್ಟು ಹಬ್ಬ ಮಾಡ್ತಾರೆ. ಈಗ ಹೋಲಿ ಮನಾನೆ ವಾಲೆ ಕೌನ್ ಹೋ? होली हंस हो. होली हंस कितने प्यारे हैं. हंस सदा हंसद विशेषते ಏನು? हंस तैरने वाली और उड़ने वाली. हंस ನೀರಿನಲ್ಲಿ ತೇಲ್ತದೆ, ಜೊತೆಗೆ ಗಾಳಿಯಲ್ಲಿ ಹಾರ್ತದೆ. हंस सदा पानी में तैरने वाले होते. होली हंस भी ನಾವು ಸಹಿತ ತೈರ್ನೆ ವಾಲೆ, ನೀರಿನಲ್ಲಿ ಈಜಾಡೋರು. ನಾವು ಜ್ಞಾನ ಜಲ್ಮೆ ತೈರ್ನೆ ವಾಲೆ. ನಾವು ಸಹ ಜ್ಞಾನದ ಜಲದಲ್ಲಿ ನಾವು ಈಜಾಡೋರು. ಈಗೇನು ಮಾಡ್ತಿದ್ದೀರಿ? ಈಗ ಇಲ್ಲಿ ಗೊಂದು ಬಾಬಾ ಜ್ಞಾನ ಸಾಗರ ಬಂದಾನೆ. ಆ ನೀರಿನ ಅಲೆಗಳಲ್ಲಿ ಏನು ಮಾಡ್ತಿದ್ದೀವಿ ನಾವು? ತೇಲಾಡ್ತಿದ್ದೀವೋ ಇಲ್ಲೋ? ಆ ಹಂಸ ನೀರಿನಲ್ಲಿ ಈಜಾಡ್ತದೆ. ನಾವು ಹೋಲಿ ಹಂಸಗಳು ಜ್ಞಾನದ ನೀರಿನಲ್ಲಿ ತೈರ್ನೆ ವಾಲೆ, ಉಡ್ನೆ ವಾಲೆ और तैरने वाले. आप सभी भी उड़ना और तैरना जानते हो ना? ಬಾಬಾ ಅಂತ ಇದೆರಡು ಬರ್ತದಲ್ವಾ? ಈಜಾಡ್ಲಿಕ್ಕೆ ಬರ್ತದಲ್ವಾ? ಹಾರ್ಲಿಕ್ಕೆ ಬರ್ತದಲ್ವಾ? ಹಾರ್ಲಿಕ್ಕೂ ಬರ್ತದೆ, ಈಜಾಡ್ಲಿಕ್ಕೂ ಬರ್ತದೆ. ಸರಿ, ज्ञान मनन करना, इसको कहेंगे ज्ञान अमृत में तैरना. ಈಜಾಡೋದಂದ್ರೇನು? ಜ್ಞಾನ ಮನನ ಮಾಡೋದು ಅಂದರೆ, ಜ್ಞಾನದ ಮನನ ಮಾಡೋದಂದ್ರೇ ಜ್ಞಾನ ಅಮೃತದಲ್ಲಿ ಈಜಾಡೋದು. ಉಡ್ನ ಅಂದರೆ ಸದಾ ऊंची ಸ್ಥಿತಿ ಮೇ ರಹನ. ಜ್ಞಾನ ಮನನ ಮಾಡ್ತಾ ಜ್ಞಾನ ಅಮೃತದಲ್ಲಿ ಈಜಾಡೋದು. ಮತ್ತು ಸದಾ ಶ್ರೇಷ್ಠ ಸ್ಥಿತಿಯಲ್ಲಿರೋದಂದರೆ ಹಾರಾಡೋದು. ದೋನೋ ಜಾನ್ತೆ ಹೋನಾ? ಬರ್ತದಲ್ವ ಈಜಾಡಲಿಕ್ಕೆ? ಹಾರಲಿಕ್ಕೆ ಬರ್ತದೋ ಇಲ್ಲ?
ಈಜಾಡಲಿಕ್ಕೆ ಬರ್ತದೋ ಇಲ್ಲ. ಯಾಕೆಂದರೆ बाप दादा आज होली मनाने आए हैं किसके साथ? होली हम सब के साथ. दोनों जानते हो ना, सभी के मन में बाप से बहुत प्यार है. कितना प्यार है? ಎಲ್ಲರಿಗೂ ಎಷ್ಟು ಪ್ರೀತಿ ಇದೆಲ್ಲ ನನ್ನ ಮೇಲೆ ಅಂತಾರೆ ಬಾಬಾ. ಎಷ್ಟು ಚಂದ ಬಂದಿರಿ, ಎಷ್ಟು ನನ್ನ ಮೇಲೆ ಪ್ರೀತಿ ಇದೆ ಅಂದರೆ 100% से भी आगे. ಎಷ್ಟು ಪ್ರೀತಿ ಇದೆ ಅಂತೆ? 100%ಗಿಂತಲೂ ಜಾಸ್ತಿ ಪ್ರೀತಿ. बाप का प्यार भी हर बच्चों से है. ಹಾಂ, ನಿಮ್ಮ ಪ್ರೀತಿ 100%ಗಿಂತಲೂ ಜಾಸ್ತಿ ಇದೆ. ಸರಿ, ನಂದು ಏನಿದೆ ಪ್ರೀತಿ? ಮಕ್ಕಳ ಪ್ರತಿ ಇದೆ ಅಂತ ಬಾಬಾ ತಿಳಿಸ್ತಾರೆ. ಚಾಹೆ ಗಿರ್ತಾ, ಈ ಮಕ್ಕಳು ನೋಡಿದರೆ ಹೆಂಗಿರ್ತಾವ? ಹಾಂ, ಚಾಹೆ ಗಿರ್ತಾ है, चाहे चढ़ता भी है, खेल करता है, फिर भी बाप का प्यार है ना. ಈ ಮಕ್ಕಳು ಬೀಳೋದು ಏಳೋದು, ಹಾಂ, ಆದರೆ ತಂದೆ ಮೇಲೆ ಭಾಳ ಪ್ರೀತಿ ಇದೆ ಅಲ್ವಾ. बाप खेल देख कर समझते ये थोड़ा नटखट बच्चा है. ಈ ಆಟವನ್ನು ನೋಡಿದ್ದು ಬೀಳೋದು ಏಳೋದು, ಈ ಮಕ್ಕಳನ್ನು ನೋಡಿ ತುಂಟ ಮಕ್ಕಳು ಅಂತಾರೆ ಬಾಬಾ. ಹಾಂ, नटखट बच्चा, ತುಂಟ ಮಕ್ಕಳು. अच्छा है, सब बच्चे अच्छे हैं, एक जैसे तो नहीं होते हैं ना. ಒಬ್ಬರಂಗೆ ಇನ್ನೊಂದು ಮಕ್ಕಳಿಲ್ಲ. ಒಂದು ಹಠಮಾರಿ ಇದ್ದರೆ ಇನ್ನೊಂದು ಹಾಗೆ ಹಠಮಾರಿ ಇಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಇದೆ. ಒಂದು ಬೀಳ್ತದೆ, ಒಂದು ಏಳ್ತದೆ. ಈ ಬೀಳೋದು ಏಳೋದು ಹೊರಲಾಡೋದು ಈ ಮಕ್ಕಳನ್ನು ಕಂಡ್ರೆ ಅಚ್ಚಲಾಗ್ತಾ ಏನ? ತಂದೆ ತಾಯಿ ಏನು ಮಾಡ್ತಾರೆ? ಅದು ಚಂದನೆ ಅವರಿಗೆ. ಬಾಬಾ ಅಂತಾರೆ ಕೊಯ್ ನಟಕ್ಯಾಟ್. ಹೆಂಗಿದ್ದಾವಂತೆ ಮಕ್ಕಳು? कोई नटखट, कोई गंभीर, कोई रमणीक होते, कोई बहुत फास्ट नेचर के होते. ಬಡ 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 ಓಡ್ತದೆ, ಯಾವುದನ್ನು ಬೀಳಿಸ್ತದೆ. ಕೆಲವು ಮಕ್ಕಳೆಲ್ಲ ಫಾಸ್ಟ್ ನೇಚರ್, ಕೆಲವು ಮಕ್ಕಳು ಭಾಳ ರಮಣೀಕ ಇರ್ತವೆ, ಭಾಳ ಕಿಲಕಿಲ ಅಂತ ನಗ್ತಾ ಇರ್ತವೆ. ಕೆಲವು ಮಕ್ಕಳು ಗಂಭೀರ ಇರ್ತವೆ, ಕೆಲವು ಮಕ್ಕಳು ತುಂಟ ಮಕ್ಕಳು. ಸರಿ, ಫಿರ್ ಬಿ ಹೇ ಬಚ್ಚೆ ನಾ. ಬಾಬಾ ಹೇಳ್ತಾರೆ, ಆದರೂ ಸಹಿತ ಎಲ್ಲರೂ ಸಹ ನನ್ನ ಮಕ್ಕಳಲ್ವಾ ಅಂತಾರೆ ಬಾಬಾ. ಬಚ್ಚೆ ಶಬ್ದ ಹಿ ಅತಿ ಪ್ಯಾರ ಹೇ. ಬಚ್ಚೆ ಬಚ್ಚೆ ಅಂತನ್ನೋದು ಶಬ್ದ ಏನಿದೆ, ಅತಿ ಪ್ಯಾರ ಹೇ. ನೀವು ಸುಮ್ಮನೆ ಕುಂತಿದ್ದೀರಲ್ಲ, ಹಾಂ ಹೇಳಿ ಮತ್ತೆ. ಬಾಬಾ ಬಾಬಾ ಏ ಪ್ಯಾರ ನೈ ಹೇ ಕ್ಯಾ? ಮತ್ತೆ ಅವನು ತಂದು ಹೇಳ್ಕೊತಾನೆ, ನಾವು ನಮ್ದು ಹೇಳ್ಕೊಳ್ಳೋಣ. ಬಾಬಾ ತಿಳಿಸ್ತಾರೆ, ಜೈಸೆ ಆಪ್ ಸಬ್ಕೆ ಲಿಯೆ ಬಾಬಾ ಶಬ್ದ ಪ್ಯಾರ ಹೇ ನಾ. ಅವನಿಗೆ ಬಚ್ಚೆ ಬಚ್ಚೆ ಅನ್ನೋದು ಭಾಳ ಇಷ್ಟ, ಬಾಬನಿಗೆ ಭಾಳ ಪ್ರೀತಿ. ನೀವು ಮಕ್ಕಳಿಗೂ ಸಹಿತ ಬಾಬಾ 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 ಶಬ್ದ ಪ್ಯಾರ ಹೇ ನಾ. तो बाप के लिए बच्चे प्यारे हैं. बाप कभी भी कोई बच्चे से दिल शिकस्त नहीं होते. ಬಾಬಾ ಅಂತಾರೆ, ನೀವು ಬಚ್ಚೆ ನಟಕಟ್ಟಿರಲಿ, ಗಂಭೀರ ಇರಲಿ, ರಮಣಿಕ ಇರಲಿ, ಫಾಸ್ಟ್ ನೇಚರ್ ಇರಲಿ, ನನಗೆ ಬಚ್ಚೆ ಅಂದರೆ ಸಾಕು. ನೀವೆಲ್ಲರೂ ಭಾಳ ಇಷ್ಟ ನನಗೆ. ನೀವೆಂದಿಗೂ ಸಹಿತ ಯಾವ ಮಕ್ಕಳಿಂದಲೂ ನನಗೆ ದಿಲ್ ಶಿಕಸ್ತಿಲ್ಲ, ನನಗೆ ಬೇಜಾರೇ ಇಲ್ಲ, ಮಾನಸಿಕವಾಗಿ ವ್ಯಾಕುಲತೆಯೇ ಇಲ್ಲ. ಮತ್ತೇನಿದೆ ಮಕ್ಕಳ ಬಗ್ಗೆ? ಸದಾ ಶುಭ ಉಮ್ಮಿಂದಿರುತ್ತೆ. ಏನಿದೆ ಮಕ್ಕಳ ಬಗ್ಗೆ? ಬಾಬನಿಗೆ ಶುಭ ಭರವಸೆ ಇದೆ, ಮಕ್ಕಳ ಮೇಲೆ ಒಂದು ವಿಶ್ವಾಸ ಇದೆ. अगर कोई किनारा भी कर लेते फिर भी बाप दादा उनसे भी उम्मीद रखते, आज नहीं तो कल आ ही जाएंगे. ಇವತ್ತು ಕೆಲವರು ಕ್ಲಾಸಿಗೆ ಬರ್ತಾ ಇದ್ದವರು ಬಾಬನಿಂದ ದೂರ ಸರಿದಿರ್ಬೋದು, ಎಲ್ಲಿ ಹೋಗ್ತಾರೆ? ಮಕ್ಕಳಲ್ವ ನಂದು, ಇವತ್ತಲ್ಲ ನಾಳೆ ಮತ್ತೆ ಪುನಃ ಎಲ್ಲಿ ಮಾಡ್ತಾರೆ? ಇಲ್ಲಿ ಬಂದೇ ಬರ್ತಾರೆ. ಬಾಬನಿಗೆ ಶುಭ ಇಚ್ಛೆ ಇದೆ, ಶುಭ ಭರವಸೆ ಇದೆ. ಕಹಾ ಜಾಯಂಗೆ? ಬಾಬನ ಮಕ್ಕಳು ಎಲ್ಲೋಗ್ಲಿಕ್ಕೆ ಸಾಧ್ಯ? जैसे शारीरिक हिसाब किताब में कोई ज़्यादा बीमार भी हो जाता, उनको ठीक होने में ज़्यादा समय लगता है. ಕೆಲವೇ ಫಾರ್ ಎಕ್ಸಾಂಪಲ್ ಶಾರೀರಿಕವಾಗಿ ಕೆಲವು ಲೆಕ್ಕಾಚಾರ ಇರ್ತದೆ, ಅದು ಭಾಳ ಸಮಯ ಏನಿರ್ತದೆ, ಒಂದು ರೋಗ ಇರ್ತಂತ ತಿಳ್ಕೋಣ, ಸರಿಯಾಗಲಿಕ್ಕೆ ಸ್ವಲ್ಪ ಸಮಯ ಲಗ್ತಾ. ಅದು ಸರಿ ಹೋಗಬೇಕಾದ್ರೆ ಸ್ವಲ್ಪ ಸಮಯ ಜಾಸ್ತಿ ಹಿಡಿತದೆ.
जो थोड़ा समय बीमार होता वो जल्दी ठीक हो जाता. ಕೆಲವರು ಹಂಗೆ ಒಂಚೂರು ಜ್ವರ ಅಂತ ಮಕ್ಕೊಂಡಿರ್ತಾರೆ, ಇನ್ನೊಂದು ಗಳಿಗೆ ಇಲ್ಲೇನಾಗ್ಬಿಡ್ತಾರೆ, ಸರಿಯಾಗಿಬಿಡ್ತಾರೆ. ಉನ್ಕೋ ಟೀಕ್ ಹೋನೆ ಮೇ ಕೆಲವರಿಗೆ ಜಾಸ್ತಿ ಸಮಯ ಬೇಕು, ಕೆಲವು ರೋಗಕ್ಕೆ ಕಡಿಮೆ ಬೇಕು. ಲೇಕಿನ್ ಹೈ ತೋ ಬೀಮಾರ್. ರೋಗನೇ ಸಂದಿರ್ಬೋದು, ದೊಡ್ಡದಿರ್ಬೋದು, ಬೇಗ ಹುಷಾರಾಗ್ಬೋದು, ಜಾಸ್ತಿ ಟೈಮ್ ತಗೋಬೋದು. ಕೈಸಾ ಬಿ ಬೀಮಾರ್ ಹೋ, ಸ್ಥೂಲ ರೀತಿ ಪ್ರಮಾಣ ಬಿ बीमार से कभी उम्मीद उतारी नहीं जाती. ಆ ರೋಗ ಹೆಂಗೇ ಇರಲಿ ಯಾರು ಸಹಿತ ಆತ್ಮವಿಶ್ವಾಸ ಭರವಸೆಯನ್ನು ಕಳ್ಕೊಳ್ಳಂಗಿಲ್ಲ. ಏನಂತಾರೆ, ಬಿಡು ಇವತ್ತಲ್ಲ ನಾಳೆ ಆರಾಮಾಗ್ತದೆ, ಸರಿ ಹೋಗ್ತದೆ. ಸದಾ ಉಮ್ಮಿಂದ ರಕ್ಕಿ ಜಾತಿಯೇನಾ ಆಜ್ ನಹೀ ತೋ ಕಲ್ ಠೀಕ್ ಹೋ ಜಾಯೇಗಾ. ಇವತ್ತಿಲ್ಲ ಅಂದರೆ ನಾಳೆ ಸರಿಯಾಗಿ ಆಗ್ತದೆ. ಯಾವುದಕ್ಕೆ ಇದು ಕಂಪೇರ್ ಮಾಡೋದು ಬಾಬಾ? ಆ ಮಕ್ಕಳು ಬಿಟ್ಟೋಗಿರ್ತವಲ್ಲ, ಎಲ್ಲಿ ಹೋಗ್ತವೆ, ಇವತ್ತೆಲ್ಲ ನಾಳೆ ಮತ್ತೆ ಬಂದೇ ಬರ್ತವೆ ಅಂತ ಬಾಬಾ ಇದಕ್ಕೇನು ಮಾಡ್ತಾರೆ, ಉಮ್ಮಿಂದ, ಶುಭ ಉಮ್ಮಿಂದ, ಶುಭ ಆಶಾಯ ರಕ್ತೆ ಹಿ. ಆಜ್ ತೋಡಾ ಸಾ ಡೀಲಾ ಹೈ, ಕಲ್ ಹುಷಾರ್ ಹೋ ಜಾಯೇಗಾ. ಇವತ್ತೊಂದು ಸ್ವಲ್ಪ ಡೀಲಾ ವಾಲ ಇರ್ಬೋದು, ನಾಳೆ ಏನಾಗ್ತವೆ ಮಕ್ಕಳು ಜಾಣರಾಗ್ತಾರೆ, ಸರಿ ಆಗ್ತಾರೆ. ಜಬ್ ಮಂಜಿಲಿ ಏಕ ಹೈ, ಬಾಪ್ ಏಕ ಹೈ, ತೋ ಕಹಾ ಜಾಯೆಂಗೆ ಸಿವಾಯ್ ಬಾಪ್ಗೆ. ಹೋಗಿ ಎಲ್ಲರೂ ತಲುಪಬೇಕಾದಂಥ ಗುರಿ ಒಂದೇ, ಎಲ್ಲರಿಗೂ ತಂದೆ ಒಬ್ಬನೇ. ಮತ್ತೆಲ್ಲ ಹೋಗ್ತವೆ ಮಕ್ಕಳು? ಎಷ್ಟು ವಿಶ್ವಾಸ ನೋಡಿ ಬಾಬನಿಗೆ. ಫಿರ್ ಬಿ ವರ್ಷ ಹರ ಆತ್ಮಕೋ ಬಾಪು ಸೆ ಮಿಲ್ನಾ ಹೇನ. ನಾನು ಆಸ್ತಿ ಕೊಡಲೇಬೇಕಲ್ಲ ಪ್ರತಿಯೊಂದು ಮಕ್ಕಳಿಗೂ. ಎಲ್ಲ ಮಕ್ಕಳಿಗೂ ಆಸ್ತಿ ಕೊಡ್ತಾರೆ ಬಾಬಾ. ದಿನ ಬರೋರಿಗೂ ಕೊಡ್ತಾರೆ, ಬಿಟ್ಟೋದವರಿಗೂ ಬರ್ತಾರೆ, ಸತ್ತೋದವರಿಗೂ ಕೊಡ್ತಾರೆ, ಎಲ್ಲರಿಗೂ ಆಸ್ತಿ ಕೊಡ್ತಾರೆ ಬಾಬಾ. ಚಾಹೆ ಬಾಪಕೋ ಗಾಲಿ ಬಿ ದೇ. ಅವರು ಹೋಗಿ ಬಾಬನಿಗೆ ಬೈತಾ ಕುಂತಿರ್ಬೋದು. ಬೈಯುವಂಥ ಮಕ್ಕಳಿಗೂ ಏನು ಮಾಡ್ತಾರೆ ಬಾಬಾ, ತೋ ಮುಕ್ತಿ ಕ ವರ್ಷ ದೇ ದೇತೇನಾ. ಯಾವ ಆಸ್ತಿ? ಹೋಗಿ ಬಾಬನಿಗೇನು ಬೈಬೋದು, ಆದರೆ ಮುಕ್ತಿಗಂತ ಹೋಗ್ತಾರಲ್ವಾ, ಮುಕ್ತಿ ಆಸ್ತಿ ಅಂತ ಕೊಡ್ತೀನಲ್ವಾ. ಸಾರೆ ವಿಶ್ವಕ್ಕೆ ಸರ್ವ ಆತ್ಮೋಂಕೋ. ಈಗ ವಿಚಾರ ಮಾಡಿ, ಇಡೀ ವಿಶ್ವದ ಎಲ್ಲ ಆತ್ಮಗಳಿಗೆ ಚಾಹೆ ಮುಕ್ತಿ का वर्षा और चाहे जीवन मुक्ति का वर्षा जरूर मिलना है. बाप सृष्टि पर अवतरित हो, बच्चों को वर्षे से वंचित नहीं कर सकते. ನಾನು ಈ ಜಗತ್ತಿಗೆ ಬಂದಿನಿ, ಮಕ್ಕಳ ಬಳಿ ಬಂದಿದ್ದೀನಿ. ಈ ಮಕ್ಕಳಿಗೆ ಆಸ್ತಿಯಿಂದ ನಾನು ವಂಚನೆ ಮಾಡೋಂಗಿಲ್ಲ. ಅವರು ಬಿಟ್ಟು ಹೋಗಲಿ, ಹೆಂಗೆ ಇರಲಿ, ನನಗೆ ಬೇಕಾದ್ರೆ ಬೈಕೊಂಡು ಅಡ್ಡಾಡಲಿ, ಆದರೆ ನಾನು ಮಕ್ಕಳಿಗೆ ಆಸ್ತಿಯಿಂದ ವಂಚನೆ ಮಾಡುವುದಿಲ್ಲ. ಬಾಪುಕೋ ವರ್ಷ ದೇನಾ ಹಿ ಹೈ, ಚಾಹೆ ಲೇವೆ ಚಾಹೆ ನಹಿ ಲೇವೆ, ಬಾಪುಕೋ ದೇನಾ ಹಿ ಹೈ. ಆಸ್ತಿ ತಗೊಳ್ಳಿ ಬೇಡಲಿ, ನಾನು ಎಲ್ಲರಿಗೂ ಸಹಿತ ಆಸ್ತಿ ಕೊಟ್ಟೇ ಕೊಡ್ತೀನಿ, ಕೊಡಲೇಬೇಕಾಗಿದೆ. ಸರ್ವ ಆತ್ಮಾओं का मैं बाप हूँ. ನೀವು ಒಪ್ಪರಿ ಬಿಡಿ, ನೀವು ಸಮೀಪ ಬಳಿ ಬಿಡಿ, ನನ್ನ ಜೊತೆಗಿರಿ ಅಥವಾ ಬೈಕೊಂಡು ಅಡ್ಡಾಡ್ರಿ, ನೀವು ನನ್ನ ಮಕ್ಕಳೇ. ನಾನು ಮಾತ್ರ ಏನು ಮಾಡೋನೆ, ಆಸ್ತಿ ಕೊಡುವವನೇ. ತೋ ಬಾಪ ಕಹಕರ್ ಪುಕಾರ್ತೆ ನಾ. ಯಾಕೆ ಅಂತಂದರೆ ಬಾಪ್ ಅಂತ ಹೇಳ್ಕೊಂಡು ಒಂದಲ್ಲ ಒಂದು ರೂಪದಲ್ಲಿ ನಮ್ಮನ್ನು ಕರೀತಾರಲ್ಲ. ಇವತ್ತು ಬಾಬಾ ಸಾಕಾರದಲ್ಲಿ ಬಂದಾಗ ಬೈಕೊಂಡು ಅಡ್ಡಾಡಿದ್ರು, ಅಲ್ಲಿ ಗುಡಿಗೆ ಹೋಗಿ ಶಿವಪ್ಪನ ಮುಂದೆ ಏನು ಮಾಡ್ತಾರೆ, ಅಪ್ಪ ಅಂತ ಕರೀತಾರೋ ಇಲ್ಲೋ, ಶಿವಪ್ಪ ಅಂತಾರೋ ಇಲ್ಲೋ. ಶಿವಪ್ಪ ಕಾಯೋ ತಂದೆ ಏನದು ಹಾಡು, ಮೂಲೋಕ ಸ್ವಾಮಿ ದೇವ ಅಂತ ಕರೀತಾರೋ ಇಲ್ಲೋ. ಅವರು ಬೇಕಾದ್ರೆ ಈಶ್ವರಿ ವಿಷಯದಲ್ಲಿ ಬೈಕೊಂಡು ಅಡ್ಡಾಡ್ಬೋದು, ಆದರೂ ಅವ್ರು ಏನು ಮಾಡ್ತಾರೆ, ಕರೀತಾರಲ್ವಾ. ಬಾಪ ಕಹಕರ್ ಪುಕಾರ್ತೆ ಏನಾ. ಎಂಥ ದಯಾಮಯಿ ತಂದೆ ನೋಡಿ. ಬಾಪ ಕ ಅರ್ಥ ಹಿ ಹೈ. ಹಾಗಾದರೆ ಬಾಬಾ ತಂದೆ ಅಂದರೆ ಅರ್ಥ ಏನು, वर्षा देने वाला, वर्षा देने वाला. चाहे किसी भी धर्म में चले गए, फादर कहकर याद करते. ಕೆಲವರು ಯಾವುದಾವುದೋ ಧರ್ಮಕ್ಕೆ ಹೋಗಿ ಓ ಗಾಡ್ ಫಾದರ್ ಅಂತ ಹೇಳ್ಕೊಂಡು ಕರಿಬೋದು. ಏಕ ಆತ್ಮ ಬಿ ವರ್ಷಕ್ಕೆ ಸಿವಾಯ್ ರಹ नहीं सकती. ಬಾಬಾ ಹೇಳ್ತಾರೆ, ಒಂದು ಆತ್ಮನೂ
ಆಸ್ತಿಯ ವಿನಃ ಇರಲಿಕ್ಕೆ ಸಾಧ್ಯವಿಲ್ಲ. ಎಲ್ಲರಿಗೂ ಆಸ್ತಿ ಇದೆ. तो साकार सृष्टि पर पाठ बजाते बच्चों को वर्षा ना दे तो बाप कैसे कहेंगे? ಸಾಕಾರ ಜಗತ್ತಿಗೆ ಬಂದು ಮಕ್ಕಳ ಜೊತೆಗೆ ನಾನು ಪಾತ್ರ ಮಾಡ್ತಾ ಇದ್ದೀನಿ. ಮಕ್ಕಳಿಗೆ ಆಸ್ತಿ ಕೊಡದೆ ಹೋದರೆ ನನ್ನನ್ನು ಬಾಪ್ ಅಂತ ಹೇಳ್ಕೊಂಡು ಹೆಂಗೆ ಕರೀಲಿಕ್ಕಾಗ್ತದೆ? ಲೇಕಿನ್ ಆಪ್ ಡೈರೆಕ್ಟ್ ವರ್ಷಾ ಲೇತೆ ಹೋ. ಈಗ ಜಗತ್ತಿನ ಎಲ್ಲ ಮಕ್ಕಳು ಭಗವಂತನ ಮಕ್ಕಳೇ. ಅವರು ಒಪ್ಪಲಿ ಬಿಡಲಿ, ಯಾವ ಧರ್ಮದವರು ದಲ್ಲಿ ಬೇಕಾದ್ರೆ ಬೆಳೀತಾ ಇರಲಿ, ಎಲ್ಲಿ ಬೇಕಾದ್ರೆ ಇರಲಿ, ಅವರೆಲ್ಲರೂ ನನ್ನ ಮಕ್ಕಳೇ. ನಾವು ಯಾರು? ಡೈರೆಕ್ಟ್ ವರ್ಷಾ ಲೇನೆ ವಾಲೆ, ಪೆಹಚಾನ್ ಸೆ ವರ್ಷಾ ಲೇತೆ ಹೋ ನಾ. ನಾವು ಡೈರೆಕ್ಟ್ ತಂದೆ ಎದುರು ಬಂದು ನಿಂತಾನೆ, ಡೈರೆಕ್ಟ್ ಅವನ ಹತ್ರ ಆಸ್ತಿ ಪಡ್ಕೊತಿದ್ದೀವಿ. ನಾವು ತಂದೆಯನ್ನು ಪೆಹಚಾನ್ಯ ವಾಲೆ, ನನ್ನ ತಂದೆ ಇವರು ಅಂತ ನಾವು ಅರಿತವರು. ನಾವು ಡೈರೆಕ್ಟ್ ಆಸ್ತಿಯನ್ನು ಪಡೆಯುವವರು. ಆಪಕ ಡೈರೆಕ್ಟ್ ಕನೆಕ್ಷನ್ ಹೇ ಅಲ್ವಾ? 750 ಕೋಟಿ ವರ್ಲ್ಡ್ ಪಾಪ್ಯುಲೇಷನ್. ಅವನು ಎಷ್ಟು ಅಧಿಕಾರದಲ್ಲಿ ಹೇಳ್ತಾನೆ ನೋಡಿ, ಎಲ್ಲರಿಗೂ ತಂದೆ ನಾನೇ. ಅವರು ಎಲ್ಲೇ ಇರಲಿ, ಬೈಕೊಂಡು ಅಡ್ಡಾಡಲಿ, ಒಪ್ಪಲಿ ಬಿಡಲಿ, ಅನ್ಯ ಧರ್ಮದಲ್ಲಿ ಬೇಕಾದ್ರೆ ಇರಲಿ, ಎಲ್ಲರಿಗೂ ತಂದೆ ನಾನೇ. ನಾನೆಲ್ಲರಿಗೂ ಆಸ್ತಿ ಕೊಡುವವನೇ. ನಾನು ಸಾಕಾರ ಜಗತ್ತಿನಲ್ಲಿ ಬಂದಿನಿ ಅಂದಮೇಲೆ, ಎಲ್ಲರಿಗೂ ತಂದೆ ರೂಪದಲ್ಲಿ ನಾನು ಇದ್ದೀನಿ ಅಂದಮೇಲೆ ಆಸ್ತಿ ಕೊಡುವವನೇ. ಕೆಲವರಿಗೆ ಮುಕ್ತಿ ಆಸ್ತಿ, ಕೆಲವರಿಗೆ ಜೀವನ್ ಮುಕ್ತಿ ಆಸ್ತಿ. ಆದರೆ ಯಾರು ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಬಂದು ಮಹಾವಾಕ್ಯ ಕೇಳ್ತಾರೋ ಅವರಿಗೆ ಪರಮಾತ್ಮನ ಜೊತೆಗೆ ಡೈರೆಕ್ಟ್ ಕನೆಕ್ಷನ್. ಪರಮಾತ್ಮನನ್ನು ಅರಿತು ತಿಳಿದು ಒಪ್ಪಿ ಸ್ವೀಕರಿಸಿ ನನ್ನವರನ್ನಾಗಿ ಮಾಡ್ಕೊಂಡು ನಡ್ಕೊಳ್ತಿದ್ದೀವಿ. ಡೈರೆಕ್ಟ್ ಆಸ್ತಿಯನ್ನು ಪಡ್ಕೊಳ್ತಿದ್ದೀವಿ. ಬಾಬಾ ಅಂತಾರೆ, ನಿಮಿತ್ತ ಸಾಕಾರ माध्यम ब्रह्मा बना, ब्रह्मा से योग नहीं लगाते, योग बाप से लगाते. ब्रह्मा बाप भी कहते अच्छा बाप को याद करो ಅಲ್ವಾ? ಎದುರಿನಲ್ಲಿ ಬ್ರಹ್ಮ ಬಾಬಾ ಕುಂತಾರೆ, ಒಳಗಡೆ ಶಿವಪ್ಪ ಬಂದು ಎಲ್ಲ ಮಕ್ಕಳನ್ನ ಏನು ಮಾಡ್ತಾರೆ? ಮಿಲನ ಮಾಡ್ತಾರೆ. ಬ್ರಹ್ಮ ಬಾಬಾನೂ ಹೇಳ್ತಾರೆ, ಇಲ್ಲ ಆ ಶಿವಪ್ಪನನ್ನೇ ನೆನಪು ಮಾಡು, ನನ್ನ ನೆನಪು ಮಾಡಬೇಡಿ, ಶಿವ ತಂದೆನೇ ನೆನಪು ಮಾಡಿ. ಏನೇ ಕೇತೆ ಮುझे याद करो, कभी भी सिवाय बाप के फुल वर्षा कोई संबंध में मिल नहीं सकता. ತಂದೆಯಿಂದ ಪೂರ್ಣ ಆಸ್ತಿ ಬೇರೆ ಯಾವ ಸಂಬಂಧದಲ್ಲಿ ಸಿಗೋದಿಲ್ಲ. आप कौन हो? डायरेक्ट बाप से संबंध जोड़ वर्षे के अधिकारी तीनों कालों में प्राप्त करते हो. ನಾವು ನಮ್ಮ ತಂದೆ ಸಾಕಾರ ಜಗತ್ತಿನಲ್ಲಿ ಬ್ರಹ್ಮ ತಂದೆಯ ಮೂಲಕ ಬಂದು ನಮ್ಮನ್ನು ಡೈರೆಕ್ಟ್ ಭೇಟಿಯಾದಾಗ ನಾವು ಡೈರೆಕ್ಟ್ ತಂದೆಯ ಜೊತೆಗೆ ಎಲ್ಲ ಸಂಬಂಧವನ್ನು ಜೋಡಿಸಿ ಆಸ್ತಿಗೆ ಅಧಿಕಾರವನ್ನು 3 ಕಾಲದ್ದು ಪ್ರಾಪ್ತಿ ಮಾಡಿಕೊಂಡಿದ್ದೀವಿ. 3 ಕಾಲದ ಆಸ್ತಿಯನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀವಿ. 3 ಕಾಲದ ಆಸ್ತಿ ಯಾವುದದು? अभी ಒಂದನೇದು ಯಾವುದು? अभी अभी क्या वर्षा मिल गया? अभी भी वर्षा मिल रहा है ना? अभी का वर्षा क्या है? अभी अभी ज्ञान का वर्षा और शक्तियों का वर्षा और गुणों का वर्षा मिल रहा है ना? ಈಗಲೇ ಪ್ರತ್ಯಕ್ಷವಾಗಿ ತಂದೆ ಬಂದಿದ್ದಾರೆ, ಪಡ್ಕೊಳ್ತಾ ಇದ್ದೀನಿ, ತುಂಬಿಕೊಳ್ತಾ ಇದ್ದೀನಿ. ಜ್ಞಾನದ ಆಸ್ತಿ, ಗುಣಗಳ ಆಸ್ತಿ, ಶಕ್ತಿಯ ಆಸ್ತಿ ಮಿಲ್ ಗಯಾನ? ಏನು ಸುಮ್ಮನೆ ಕುಂತಿರಲ್ಲ, ಹೇಳಿ ಜೋರಾಗಿ. ಬಾಬಾ ಮಿಲ್ ಗಯಾ, सब गुण मिल गया, शक्ति मिल गया. अच्छा, मुक्तिधाम में भी कहाँ रहेंगे? ಬಾಬಾ ಕೇಳ್ತಾರೆ, ಈಗ ನೀವು ಸಮ್ಮುಖಕ್ಕೆ ಬಂದಿರಿ, ಡೈರೆಕ್ಟ್ ನನ್ನ ಜೊತೆ ಸಂಬಂಧ ಜೋಡಿಸ್ತಿದ್ರಿ, ಎಲ್ಲ ಏನು ಮಾಡ್ಕೊತಿದ್ವಿ? ಅವನ ಹತ್ರ ಎಲ್ಲ ಆಸ್ತಿಯನ್ನು ಪಡ್ಕೊತಿದ್ದೀವಿ. ಸರಿ, ಮುಕ್ತಿಧಾಮದಲ್ಲಿ ಎಲ್ಲಿರ್ತೀರಿ? ಸಮೀಪ ಹೆಂಗೆನಾ? ಇಲ್ಲಿ ಡೈರೆಕ್ಟ್ ಸಂಬಂಧ ಜೋಡಿಸಿದವರು ಮುಕ್ತಿಧಾಮದಲ್ಲಿ ಎಲ್ಲಿರ್ತೀವಿ? ಬಾಬನ ಭಾಳ ಸಮೀಪದಲ್ಲಿ ಇರ್ತೀರಲ್ವಾ? ಅಭಿ ಭೀ ವರ್ಷ ಹೇ, 3 ಕಾಲದಲ್ಲಿಯೂ ಆಸ್ತಿ.
अभी भी वर्षा है, मुक्तिधाम में भी समीप है, 21 जन्म का भी वर्षा है. 3 ಆಸ್ತಿ ಯಾವುದು? ಒಂದು ಈಗ ಪ್ರತ್ಯಕ್ಷ, ಇನ್ನೊಂದು ಮುಕ್ತಿಧಾಮದಲ್ಲಿ ಸಮೀಪ ಇರ್ತೀವಿ, ಮುಂದಕ್ಕೆ 21 ಜನ್ಮನೋ ಸಕಲ ಐಶ್ವರ್ಯ ಸಂಪತ್ತು ಪ್ರೀಸ್ ಪ್ರಾಸ್ಪೆರಿಟಿ ಹ್ಯಾಪಿನೆಸ್ ಏನು ಹೇಳ್ತೀರಿ ಬಾಬನಿಂದ. ಎಂಥ ಒಂದು ಜಗತ್ತಿ ನಮ್ಮನ್ನು ಆಸ್ತಿ ರೂಪದಲ್ಲಿ ಸ್ವರ್ಗವನ್ನು ನಮಗೆ ಕೊಟ್ಟು ಹೋಗ್ತಾರೆ. ಬಾಬಾ ಕೊಟ್ಟು ಹೋಗ್ತಾರೆ, ನಮ್ಮ ಜೊತೆ ಬರಲಿಕ್ಕೆ ಬೇಡ. तो तीनों कालों में वर्षे के अधिकारी बनते हो ना. ಸರಿ ಆಯ್ತಾ? ಅರ್ಥ ಆಯ್ತಾ? 3 ಕಾಲದಲ್ಲಿಯೂ ತಂದೆಯ ಆಸ್ತಿಗೆ ನಾವೆಲ್ಲ अधिकारिಗಳು. लोग कहते हैं ना आप सबको आपकी जीवन मुक्ति से हमारी मुक्ति अच्छी है. ಈ ಜನ ಅಂತಾರೆ ನಿಮ್ಮದು ಜೀವನ್ ಮುಕ್ತಿಗಿಂತ ನಮ್ಮದು ಮುಕ್ತಿ ಭಾಳ ಚಲೋ ಅಂತಾರೆ. आप तो चक्कर में आएंगे, हम तो चक्कर से छूट जाएंगे. ಜನರಿದೇನು ಈ ಜನ್ಮ ಮಾಡೋ ಚಕ್ಕರನೇ ಬೇಡ, ಸೀದಾ ಭಗವಂತನ ಬಳಿ ಹೋಗ್ಬಿಡೋದು, ಮುಕ್ತಿಯಲ್ಲೇ ಇದ್ದು ಬಿಡೋದು. ಈ ಚಕ್ರದಲ್ಲಿ ನಾವು ಬಿಡುಗಡೆ ಆಗ್ತೀವಿ ಅಂತ ಅವ್ರದ್ದು. आप पलक से कह सकते हो मुक्ति का वर्षा तो हमें भी मिलेगा और हम मुक्ति के बाद फिर जीवन मुक्ति का वर्षा लेंगे. ನಾವು ಭಾಳ ಉತ್ಸಾಹದಲ್ಲಿ ಹೇಳ್ತೀವಿ, ಹಾಂ ನಾವು ಮುಕ್ತಿ ಆಸ್ತಿ ಪಡ್ಕೋತೀವಿ, ಮುಂದಕ್ಕೆ ಜೀವನ್ ಮುಕ್ತಿ ಆಸ್ತಿ ಪಡ್ಕೋತೀವಿ, हमको डबल मिलता है. मुक्तिधाम से वाया तो करेंगे ना, जीवन मुक्ति में जाने के लिए वाया मुक्तिधाम डायरेक्ट कनेक्शन होने के कारण वर्तमान, फिर मुक्ति के बाद नया शरीर लेते. ಇಲ್ಲಿ ಈ ದೇಹದ ಒಳಗಡೆ ಇದ್ದು ಎಲ್ಲ ಗುಣ, ಎಲ್ಲ ಶಕ್ತಿ, ಎಲ್ಲ ಜ್ಞಾನ ತುಂಬ್ಕೋತೀವಿ. ಆಮೇಲೆ ಈ ಹಳೆಯ ದೇಹವನ್ನೇ ಬಿಟ್ಟು ಮುಕ್ತಿಗೆ ಹೋಗ್ತೀವಿ. ಮುಕ್ತಿ ಆದ ನಂತರ नया शरीर लेते हो. तीनों ही काल वर्षे के अधिकारी बनते हो. इतना नशा है, ಇಷ್ಟು ನಶೆ ಇದೆಯಾ? 3 ಕಾಲದಲ್ಲಿಯೂ ಆ ತಂದೆಯಿಂದ ಆಸ್ತಿ ಪಡ್ಕೊಳ್ಳಿಕ್ಕೆ ನಾನು ಅಧಿಕಾರಿ ಮಗು, ಜನ್ಮಸಿದ್ಧ ಅಧಿಕಾರ ರೂಪದಲ್ಲಿ ಪಡ್ಕೋತೀನಿ. ಕ್ಲಿಯರ್ ಆಯ್ತಲ್ವಾ? 3 ಯಾವುದು, 3 ಕಾಲದ ಆಸ್ತಿ ಯಾವುದನ್ನಂತ ಗೊತ್ತಾಯ್ತಲ್ಲ. ಈ ಆಸ್ತಿ ಸಿಗಬೇಕಾದ್ರೆ ಅಧಿಕಾರದಲ್ಲಿ ಹೇಳಿ, ಮೇರಾ ಬಾಬಾ. ಅವನೇನಂತಾನೆ, ಮೇರೆ ಬಚ್ಚೆ. ನೀನೇನಾರು ನಟಕಟ್ಟು ಮಾಡಿರಿ, ಏನೇ ಮಾಡಿರಿ, ನೀವು ನನ್ನ ಬಚ್ಚೆ, ನಾನು ನಿಮಗೆ ಏನು ಕೊಡೋನೆ? ಆಸ್ತಿ ಕೊಡೋನೆ. ಇದು ಹೋಲಿ ಹಂಸದಲ್ಲಿ ಬಾಬಾ ಮಕ್ಕಳನ್ನು, ಹಂಸಗಳನ್ನು ಎಷ್ಟು ಪ್ರೀತಿಯ ಬಂಧನದಲ್ಲಿ ನಮ್ಮನ್ನು ಏನು ಮಾಡ್ತಿದ್ದಾರೆ? ಬಂಧಿಸ್ತಿದ್ದಾರೆ. आज होली मना रहे हो ना. होली जलाई भी जाती, मनाई भी जाती. ಹೋಲಿ ಅಂದ ಕೂಡಲೇ ಒಂದು ಕಡೆ ಸುಡೋದು, ಒಂದು ಕಡೆ ಆಚರಿಸೋದು. ಸುಡೋದು ಮೊದಲು, ಆಚರಿಸೋದು ಮೊದಲು. ಎಲ್ಲ ನೆನಪಾಯ್ತಾ ನಿಮಗೆ? ಪೂರ್ವಜನ್ಮದಲ್ಲಿ ಏನು ಮಾಡ್ತಿದ್ದೀರಿ? ಯಾವುದು ಪೂರ್ವಜನ್ಮ? ಬಾಬಾ ಸಿಗೋಕ್ಕಿಂತ ಮೊದಲು ಏನು ಮಾಡ್ತಿದ್ದೀವಿ? ಲೌಕಿಕ ಜನ್ಮದಲ್ಲಿ ಏನು ಮಾಡಿದ್ದೀರಿ? ಶಿವಪ್ಪಣ್ಣ, ಜಲಾಯಿ, ಮನಾಯಿ ಏನು ಸುಟ್ಟಾಕಿದಿರಿ? ಹೋಳಿ ಹಬ್ಬಕ್ಕೆ ಏನು ಸುಟ್ರಿ? ಕಾಮಣ್ಣನನ್ನು ಸುಟ್ಟದ್ದು. ಆಮೇಲೆ ಮನಾನ ಒಬ್ರಿಗೊಬ್ರು ಬಣ್ಣ ಹಾಕ್ಕೊಳ್ಳೋದು, ಆಚರಿಸೋದು ಹಬ್ಬವನ್ನು. ಹೋಲಿ ಮನಾನ ಅರ್ಥಾತ್ ಕುಚ್ಚು ಜಲಾನ, ಕುಚ್ಚು ಮನಾನ. जलाने के बिना मनाई नहीं जाती. ಮೊದಲು ಸುಡೋದು, ಸುಡದ ಹೊರತು ಹೋಲಿಯನ್ನು ಆಚರಿಸೋದಿಲ್ಲ. ಹಾಗಾದರೆ ಬನ್ನಿ, ಯಾವ ಬೆಂಕಿ? दृढ़ संकल्प की अग्नि. दृढ़ संकल्प की अग्नि द्वारा पहले अपनी कमजोरी को जलाना. ದೃಢ ಸಂಕಲ್ಪದ ಬೆಂಕಿಯ ಮೂಲಕ ನಮ್ಮ ಒಳಗಡೆ ಇರುವ ದುರ್ಬಲತೆಯನ್ನು ಸುಟ್ಟಾಕಬೇಕು. ಆವಾಗ ಮನನೆ ಕಿ ಮೌಜ್ ಅನುಭವ ಕರೆಂಗೆ.
ಒಳಗಡೆ ದುರ್ಬಲತೆ ಇಟ್ಕೊಂಡು ಏನು ಹಬ್ಬ ಮಾಡ್ತೀವಿ? ಮೊದಲು ಸುಟ್ಟಾಕ್ರಿ. ಯಾವುದನ್ನು ಸುಡಬೇಕಂತಿದ್ದಾರೆ ಬಾಬಾ? ದುರ್ಬಲತೆಯನ್ನು. ಯಾವುದರಿಂದ ಸುಡಬೇಕು? ದೃಢ ಸಂಕಲ್ಪದ ಅಗ್ನಿಯಿಂದ ದುರ್ಬಲತೆಯನ್ನು ಸುಟ್ಟು ಹಾಕ್ರಿ. ಅಗರ್ ಜಲಾಯ ನಹೀ ತೋ ಮನಾನೆ ಕಿ ಮೌಜ್ ಕಾ ಅನುಭವ ಸದಾಕಾಲ ನಹೀ रहेगा. ಒಳಗಡೆ ದುರ್ಬಲತೆ ಇಟ್ಕೊಂಡ್ರೆ ನಿಮಗೆ ಹಬ್ಬ ಸದಾಕಾಲಕ್ಕೆ ಆಚರಣೆ ಮಾಡಲಿಕ್ಕೆ ಮಜಾ ಇರುವುದಿಲ್ಲ. होली शब्द में जलाना भी है, मनाना भी है, दोनों ही अर्थ है. होली शब्द तो पक्का है ना? होली ಶಬ್ದ ಪಕ್ಕ ಇದೆ ಅಲ್ವಾ ನಿಮಗೆ? ಏನರ್ಥ ಶಬ್ದಾರ್ಥ? ಹೋಳಿ ಅಂತ ಆಚರಣೆಯ ಅರ್ಥವನ್ನು ಹೇಳಿದರು ಬಾಬಾ. ಆಚರಣೆಯ ರೂಪದಲ್ಲಿ ನೋಡಿದರೆ ಜಲಾನ ಮತ್ತು ಮನಾನ, ದೃಢತೆಯ ಬೆಂಕಿಯಿಂದ ದುರ್ಬಲತೆಯನ್ನು ಸುಟ್ಟಾಕ್ರಿ. ನಂತರ ಒಳ್ಳೆ ಬಾಬನ ಜೊತೆಗೆ ಮಿಲನ ಮೌಜಿನಲ್ಲಿ ಆಚರಿಸಿರಿ. ಓಕೆ. ಹೋಲಿ ಶಬ್ದಾರ್ಥ ಏನೀಗ? होली अर्थात होली, बीती सो बीती, जो बात गुजर गई उसको कहते हैं होली. ಕಳೆದು ಹೋದುದು ಕಳೆದು ಹೋಯಿತು, ಅದು ಹೋಲಿ. ಜೋ ಹೋನಾ ತಾ वो ಹೋಲಿ, ಏನಾಗಬೇಕಾಗಿದೆನೋ ಆಯಿತು ಹೋಯಿತು. तो बीती को बीती करना माना ಹೋಲಿ ಜಲಾನ. ಒಂದರ್ಥ ಕೊಟ್ಟರು ಬಾಬಾ, ದೃಢ ಸಂಕಲ್ಪದ ಅಗ್ನಿಯ ಮೂಲಕ ದುರ್ಬಲತೆಯನ್ನು ಸುಟ್ಟಾಕ್ರಿ. ಈಗೊಂದು ಅರ್ಥ ಕೊಡ್ತಾರೆ ಬಾಬಾ, ಕಳೆದುದು ಕಳೆದು ಹೋಯಿತು ಅಂತಂದರೆ ಹೋಲಿ ಜಲಾನ. और जब बाप के सामने आते हो तो कहते हो ना, मैं बाप की होली, मैं बाप की ಹೋಲಿ. ಏನಂತೀವಿ ತಂದೆ ಸನ್ಮುಖಕ್ಕೆ ಬಂದಾಗ? ಯೋಗ ಮಾಡ್ತಿರಲ್ಲ, ಎಷ್ಟು ಚಂದ. ಯಾವ ಹಾಡು ಹಾಡ್ತೀರಿ? ಯಾವ ಹಾಡು ಹಾಡ್ತೀರಿ? ಇದು ಹೋಳಿ ಹಬ್ಬ. ಏನು? ಹೋಲಿ ಹಮ್ ಬಾಬಾ ಕೆ ಹೋ ಗಯೆ, ಬಾಬಾ ಹಮಾರೆ ಹೋ ಗಯೆ. ಬಾಬಾ ತಿಳಿಸ್ತಿದ್ದಾರೆ, ಮೈ ಬಾಪ್ ಕಿ ಹೋಲಿ ಹೋ ಗಯಿ ತೋ ಮನಾಯಾ ಬಿ ಅವ್ರ ಹೋಲಿ ಬೀತಿ ಸೋ ಬೀತಿ. ಎಷ್ಟರ್ಥ ಆಯಿತು? ಹೋಲಿ ಅಂದ ಕೂಡಲೇ ಒಂದು ಕಳೆದುದು ಕಳೆದು ಹೋಯಿತು, ಎರಡನೇದ್ದು ನಾನು ಬಾಬನವನಾದೆ, बाप का मैं हो गई तो बीती सो बीती, बीती को भूल जाना यह है जलाना. ಕಳೆದುದು ಕಳೆದು ಹೋಯಿತು ಅನ್ನೋದೇ ಜಲಾನ. एक ही होली शब्द में जलाना और मनाना है. गीत गाते हो ना? ನೋಡ ಈಗ ನೀವು ಹಾಡಿ, क्या गीत गाते हो? मैं तो बाप की होली, मैं तो बाप की होली, हम हो गए बाप के हो गए, बाबा हमारे हो गए, हम बाप के हो गए. ಇದು ಹೋಳಿ ಹಬ್ಬ. बाप दादा ने सबका तपस्या का पोता मिल देखा. ಅಷ್ಟೊತ್ತಿಗೇನಾಯ್ತೀಗ? ದುರ್ಬಲತೆಗಳನ್ನು ಸುಡೋದು, ಹಿಂದಿನ ಕಳೆದುದು ಕಳೆದು ಹೋಯಿತು ಅಂತ ಹೇಳ್ಕೊಂಡು ಮರ್ತು ಬಿಡಬೇಕು. ಆಮೇಲೆ ನಾನು ಬಾಬನ ಹೋಗಯೇ ಹೋಲಿ. तपस्या अगर कभी भी कम हुई तो उसका कारण क्या है? ಒಂದು ವೇಳೆ ತಪಸ್ಸಿನಲ್ಲಿ ನಮಗೆ ಸಂತುಷ್ಟತೆ ಸಿಕ್ಕಿಲ್ಲ,
ನನ್ನ ತಪಸ್ಸು ಕಡಿಮೆ ಆಗಿದೆ. ಇದಕ್ಕೆ ಕಾರಣ ಏನು ಕಾರಣ ಅಂದರೆ बीती को बीती करने में बिंदी के बजाय क्वेश्चन मार्क लगा दिया. ಕಳೆದು ಹೋಯಿತು ಅಂತಂದರೆ ಪೂರ್ಣ ವಿರಾಮ ಹಾಕ್ಬೇಕು. ಅದನ್ನು ಬಿಟ್ಟು ಪ್ರಶ್ನಾರ್ಥಕ ಚಿಹ್ನೆ ಹಾಕಿದರೆ ಏನಕ್ಕೆ ಮೆಚ್ಚು ಕಡಿಮೆ ಆಗ್ತದೆ. ಕಳೆದು ಹೋಯಿತು, ಏನಾಯಿತು, ಫುಲ್ ಸ್ಟಾಪ್ ಹಾಕ್ಬೇಕು. ಮತ್ತದನ್ನು ಇಟ್ಕೊಂಡು ಕ್ವಶನ್ ಮಾರ್ಕ್ ಹಾಕಿದರೆ ಹೆಂಗೆ. छोटी सी गलती करते हो, है छोटी लेकिन नुकसान बड़ा होता है, तो क्या गलती करते हो. ಸಣ್ಣ ತಪ್ಪು ಮಾಡ್ತೀವಿ, ಅದರಿಂದ ನಷ್ಟ ಭಾಳ ದೊಡ್ಡದಿದೆ. ಸಣ್ಣ ತಪ್ಪು, ಯಾವ ಸಣ್ಣ ತಪ್ಪು, ಅದನ್ನು ಸರಿಪಡಿಸ್ಕೋಬೇಕು. ಆವಾಗ ಹೋಳಿ ಹಬ್ಬ. ನೀವೇ ವಿಚಾರ ಮಾಡಿ, ಪೂರ್ಣ ವಿರಾಮ ಹಾಕೋದು ಸುಲಭನೋ, ಕ್ವಶನ್ ಮಾರ್ಕ್ ಹಾಕೋದು ಸುಲಭನೋ. ಏನು ಒಂದು ಪೆನ್ ಹಿಂಗೆ ತಾಗಿದ್ರೆ ಸಾಕು ಆಗಿಬಿಡ್ತದೆ. ಸಣ್ಣ ತಪ್ಪೇನೆಂದರೆ जिसको बुलाना है उसको याद करते हो, जिसको याद करना है उसको भूल देते हो. ಯಾವುದನ್ನು ನೆನ್ಪಿಟ್ಕೊಳ್ಳಿ ಅಂತೀನೋ ಅದನ್ನು ಮರ್ತು ಬಿಡ್ತೀರಿ. ಯಾವುದು ಆಯಿತು ಹೋಯ್ತು ಬಿಟ್ಟು ಬಿಡ್ರಿ ಅಂದರೆ ಅದನ್ನು ನೆನ್ಪಿಟ್ಕೋತೀರಿ. ಸಣ್ಣ ತಪ್ಪು. तो बुलाना आता है, ಮರಿಲಿಕ್ಕೆ ಬರ್ತದೋ ಇಲ್ಲೋ. ಏನೋ ಒಂದು ಆಯ್ತಪ್ಪ ಹೆಚ್ಚು ಕಡಿಮೆ, ಏನು ಮಾಡಿ ಅದನ್ನು ಚೋಟಿಸಿ ಆಯಿತು ಹೋಯ್ತು ಮುಗೀತಪ್ಪ, ಪೂರ್ಣ ವಿರಾಮ ಹಾಕ್ಬೇಕಲ್ಲ. ಬರ್ತದೋ ಇಲ್ಲೋ. ಬಾಪ್ ಕೋ ಭೂಲ್ನೆ ನೈ ಚಾತೆ ಹೋ ತೋ ಭಿ ಭೂಲ್ತೆ ಹೋ. ಅಯ್ಯೋ ಬಾಬನ ಮರಿಬಾರ್ದಪ್ಪ, ಇಡೀ ದಿನ ಬಾಬನ ನೆನಪಲ್ಲಿರ್ಬೇಕಂತೀವಿ, ಮತ್ತು ಬಾಬನ ಮರ್ತು ಬಿಡ್ತೀವಿ. जिस समय भूलना चाहिए उस समय क्या कहते हो, भूलना चाहते ही लेकिन भूलते नहीं, बार बार याद आ जाता. ಯಾವುದನ್ನು ಯಾವ ಸಮಯದಲ್ಲಿ ಯಾವುದನ್ನು ಮರ್ತು ಬಿಡಬೇಕೋ ಬಿಟ್ಟು ಬಿಡಬೇಕು, ಇಲ್ಲ ಬಾರಿ ಬಾರಿ ನೆನಪರ್ತದೆ. तो याद करना और बोलना दोनों ही बातें आती है, लेकिन क्या याद करना, क्या बोलना. जिस समय बोलना उस समय याद करते हो, और जिस समय याद करना उस समय भूल जाते हो. ಏನು ನೆನ್ಪು ಮಾಡಬೇಕು, ಏನು ಮರಿಬೇಕು, ಯಾವ ಸಮಯದಲ್ಲಿ ನೆನ್ಪು ಮಾಡಬೇಕು, ಯಾವ ಸಮಯದಲ್ಲಿ ಮರಿಬೇಕು. ಯಾವ ಸಮಯದಲ್ಲಿ ನೆನ್ಪು ಮಾಡಬೇಕೋ ಆ ಸಮಯದಲ್ಲಿ ಮರ್ತು ಬಿಡೋದು, ಯಾವ ಸಮಯದಲ್ಲಿ ನೆನ್ಪು ಮರಿಬೇಕೋ ಆ ಸಮಯದಲ್ಲಿ ನೆನಪು ಮಾಡೋದು. छोटी सी गलतिಯನ್ನು, ಸಣ್ಣ ತಪ್ಪು ಇಸ್ಕೋ ಹೋಲಿ ಕರ್ದೋನ. ಈ ಸಣ್ಣ ತಪ್ಪನ್ನು ಇವತ್ತೇನು ಮಾಡಿಬಿಡಿ, ಹೋಲಿ ಜಲಾದೋನ, ಇವತ್ತು ಸುಟ್ಟಾಕಿಬಿಡೋಣವ. ಈ ಸಣ್ಣ ತಪ್ಪನ್ನು ನಾವು ಮಾಡಬಾರ್ದು. ಅಂಶ ಸೇ ಖತಮ್ ಕರ್ದೋ. ಜ್ಞಾನಿತ್ವ ಆತ್ಮಯೋನ. ಬಾಬಾ ಕೇಳ್ತಿದ್ದಾರೆ, ನೀವು ಜ್ಞಾನಿಗಳಲ್ವಾ, ಮಾಡಬಾರ್ದು ಅನ್ನೋದನ್ನು ಮಾಡಲೇಬಾರ್ದು, ಮಾಡಬೇಕನ್ನೋದನ್ನು ಮಾಡಬೇಕು. ಯಾವ ಸಮಯದಲ್ಲಿ ಮರಿಬೇಕೋ ಮರ್ತು ಬಿಡಬೇಕು, ಅದನ್ನು ಏನನ್ನು ನೆನ್ಪು ಮಾಡ್ಕೋಬೇಕೋ ಅದನ್ನು ನೆನ್ಪಿಡ್ಕೋಬೇಕು. ಬಾಬಾ ತಿಳಿಸ್ತಿದ್ದಾರೆ, ನೀವು ಜ್ಞಾನಿ ಆತ್ಮಗಳಲ್ವಾ. ಜ್ಞಾನಿಗಳ ಅರ್ಥ ಏನು? ಜ್ಞಾನಿಕೆ ಅರ್ಥ ಹೇ ಸಮಜ್ದಾರ್. ತಿಳುವಳಿಕೆ ಇತ್ತುಕೊಂಡು ನಡಿಬೇಕೋ ಬೇಡ. ज्ञानी अंदर ने समझदार. आप तो तीनों कालों के समझदार हो. होली मनाना, इस गलती को जलाना. ಹಬ್ಬ ಅಂತಂದರೆ ಸುಲಭ ಅಲ್ಲ. ಒಂದು ನೋಡು, ಏನಾದರೂ ಬಾಬಾ ಏನು ಮಾಡೋರೆ. ಹಬ್ಬ ಅಂದರೆ ಒಂದು ಅಲ್ಲಿ ಪರಿವರ್ತನೆ ಇರಬೇಕು ನಮ್ಮ ಹತ್ರ. ಪರಿವರ್ತನೆಯಿಂದ ಪರಿವರ್ತನೆ. ಮೊದಲೇ ಬಾಬಾ ಇಂಟ್ರೊಡಕ್ಷನ್ ಕೊಟ್ಟರು. ಹೋಲಿ ಅಂದರೆ ಕಮ್ಜೋರಿಕೋ ಜಲಾನ. ಈಗ ನಮ್ಮ ಕಮ್ಜೋರಿ ಯಾವುದು ಅದನ್ನು ಹುಡುಕಿ ತೆಗಿತಾರೆ ಬಾಬಾ. ಈ ಜ್ಞಾನಿ ಮಕ್ಕಳಿಗೆ ಅರ್ಥ ಆಗಬೇಕಲ್ಲ, ಅದನ್ನು ಅರ್ಥೈಸ್ತಾರೆ. ಬಾಬಾ ಹೇಳ್ತಾರೆ, ಈ ಸಣ್ಣ ತಪ್ಪನ್ನು ಸುಟ್ಟು ಹಾಕಿ. ಯಾವುದು ಸಣ್ಣ ತಪ್ಪು? ಯಾವುದನ್ನು ಮರಿಬೇಕೋ ಅದನ್ನು ನೆನ್ಪಿಟ್ಕೊಳ್ಳೋದು, ಯಾವುದನ್ನು ನೆನ್ಪಿಟ್ಕೋಬೇಕೋ
ಅದನ್ನು ಮರೆಯೋದು. ಯಾವ ಸಮಯದಲ್ಲಿ ನೆನ್ಪಿಟ್ಕೋಬೇಕು, ಯಾವ ಸಮಯದಲ್ಲಿ ಏನನ್ನು ನೆನ್ಪಿಟ್ಕೋಬೇಕು, ನೆನ್ಪಿಟ್ಕೋಬೇಕು. ಯಾವ ಸಮಯದಲ್ಲಿ ಮರಿಬೇಕು, ಮರ್ತು ಬಿಡಬೇಕು. ಇದನ್ನು ಉಲ್ಟಾ ಮಾಡಲಿಕ್ಕೆ ಹೋಗಬೇಡಿ, ಅದು ದೊಡ್ಡ ತಪ್ಪಾಗ್ಬಿಡ್ತದೆ. ಆ ತಪ್ಪು ದೊಡ್ಡ ತಪ್ಪಲ್ಲ, ಚೋಟಿ ಸಿಗಲ್ತಿ ಅಂತ ನಮ್ಮ ಬಾಬಾ. ಅದನ್ನು ನೀವು ಸುಟ್ಟಾಕಿಬಿಡಿ. ನೀವು ನನ್ನ ಮಕ್ಕಳಲ್ವಾ, ಜ್ಞಾನಿ ಮಕ್ಕಳಲ್ವಾ, ಸಮಜ್ದಾರಿ ಇದೆ ಅಲ್ವಾ ಅಂತಾರೆ ಬಾಬಾ. ನೀವು ನಿಮ್ಮ ಮಕ್ಕಳಿಗೆ ಈ ರೀತಿ ಬುದ್ಧಿಮಾತು ಹೇಳ್ತೀರಾ, ಜೋರು ಮಾಡಿ ಹೇಳ್ತೀರಾ? ಶಿವಬಾಬಾ ನೋಡಿ ಹೆಂಗೆ ಹೇಳ್ತಾರೆ, ಎಷ್ಟು ಪ್ರೀತಿ ಮಾಡಿ. ಒಂದು ಸಣ್ಣ ತಪ್ಪು, ಇಷ್ಟೆಲ್ಲ ಚೇಂಜ್ ಆಗಿದ್ದೀರಿ, ಇದೊಂದು ಸಣ್ಣದನ್ನು ಏನು ಮಾಡ್ಕೊಂಬಿಡಿ, चेंज ಮಾಡ್ಕೊಂಬಿಡಿ. गलती को जलाना तो भूलना है, वो सेकंड में भूल गए. जो याद करना है वो सेकंड में याद आ जाए. ಮರಿಬೇಕಾದ್ದನ್ನು ಒಂದು ಸೆಕೆಂಡಿಗೆ ಮರ್ತು ಬಿಡಿ. ನೆನಪು ಮಾಡಬೇಕಾದನ್ನು ಸದಾ ನೆನಪಿಟ್ಕೊಳ್ಳಿ. ಕಾರಣ ಸಿರ್ಫ್ ಬಿಂದಿಗೆ ಬಜಾಯ್ ಕ್ವಶನ್ ಮಾರ್ಕ್. ಒಂದೇ ಕಾರಣ, ಬಿಂದು ಹಾಕೋ ಬದಲು ಪ್ರಶ್ನಾರ್ಥಕ ಚಿಹ್ನೆ. क्यों सोचा, क्यों सोचा, ಯಾಕೆ ಅಂತ ಸೋಚಾ, ಮುಂದಕ್ಕೇನು ಕ್ಯೋ, ಅದರ ಹಿಂದೆ ಏನು ಕ್ಯೂ ಶುರು ಹೋ ಜಾತಿ ಹೈ. ऐसा वैसा क्यों क्या बड़ी क्यों हो जाती है सिर्फ क्वेश्चन मार्क लगाने से. ಯಾಕೆ ಇಷ್ಟು ಕ್ಯೂ, ಇಷ್ಟು ಪ್ರಶ್ನೆ ಯಾಕೆ, ಗೊಂದಲ ಯಾಕೆ, ಸಂಶಯ ಯಾಕೆ? ಪ್ರಶ್ನೆ ಅಂದರೆ ಕೂಡಲೇ ಸಂಶಯ ಅಲ್ವಾ, ಸಮಸ್ಯೆ, ಸಮಸ್ಯೆ, ಕ್ವಶನ್ ಮಾರ್ಕ್ ಸಮಸ್ಯೆ. ನೀವು ಸಮಸ್ಯೆಯನ್ನು ಬಿಡಿಸಿರಿ ಅಲ್ವಾ, ಪ್ರಶ್ನೆಗಳನ್ನು ಬಿಡಿಸಿರಿ. ಪರೀಕ್ಷೆ ಅಂದರೆ ಏನು? ಅದೇ ಹೀಗಿದು ಕ್ಯೋ ಕ್ಯಾ ಕೈಸೆ ವೈಸೆ, ಇದೇನಿದು ಬಾಬಾ ಅಂತ ದೊಡ್ಡ ಇದಾಗ್ಬಿಡ್ತದೆ ಕ್ವಶನ್ ಮಾರ್ಕ್ ಹಾಕೋದ್ರಿಂದ. अगर बिंदी लगा दो, बिंद हाकिबिड़ी तो क्या होगा, आप भी बिंदी बाप भी बिंदी. ಬಾಬಾ ಸ್ವಲ್ಪ ಇನ್ನೂ ಸ್ವಲ್ಪ ಸಮಜ್ ಕೊಡ್ತಾನೆ. ನೀವು ಮೊದಲು ಕೊಟ್ಟ ಸಮಜಿಂದ ಉದ್ದ ಕೇಳ್ಕೊಂಡ್ಬಿಡ್ತೀರಲ್ಲ. ಬಾಪ ಬಿ ಬಿಂದಿ ಬಾಪ ಬಿ ಬಿಂದಿ ಅವ್ರ ವ್ಯರ್ಥ ಕೋ ಬಿ ಬಿಂದಿ. ಫುಲ್ ಸ್ಟಾಪ್. ಬಾಬನು ಬಿಂದು, ನಾವು ಬಿಂದು, ಇವತ್ತಿನಿಂದ ವ್ಯರ್ಥಗಳಿಗೆ ಬಿಂದು. ಫುಲ್ ಸ್ಟಾಪ್. ಸ್ಟಾಪ್ ನಹಿ, ಫುಲ್ ಸ್ಟಾಪ್. ಬಾಬಾ ಅಂತಾರೆ ಬರೀ ಸ್ಟಾಪ್ ಅಂತಲ್ಲ, ಫುಲ್ ಸ್ಟಾಪ್, ಪೂರ್ಣ ವಿರಾಮ. ಇಸ್ಕೋ ಕಾ ಜಾತಾ ಹೈ ಹೋಲಿ. ಇವತ್ತೆಲ್ಲ ಹಬ್ಬಗಳನ್ನು ಹಬ್ಬ ಮಾಡಲಿಕ್ಕೆ ಮಕ್ಕಳನ್ನು ಮನೆಗೆ ಕರೆಸ್ಯಾನ ಬಾಬಾ. ಮತ್ತೆ ಹಬ್ಬ ಮಾಡೋದು ಇದು. ಏನಬ್ಬ? ಹಬ್ಬ ಅಂತಂದರೆ ನೋಡಿ, ಸಂತೋಷ ಪಡೋ ದಿನ. ಒಳಗಿರುವಂಥ ದುರ್ಬಲತೆ ಸುಟ್ಟಾಕಿದ್ರಲ್ವ ಸಂತೋಷ. ಅದಕ್ಕೆ ಬಾಬಾ ನೋಡಿ, ಹೋಲಿ ಅಂದರೆ ಅರ್ಥ ಆಯ್ತಲ್ವಾ? ಇದು ಒಂದನೇ ಅರ್ಥ. ಯಾವುದು? ಜಲಾನ, ಸುಡೋದು. ಏನು ಸುಟ್ಟಾಕಬೇಕು? ದೃಢ ಸಂಕಲ್ಪದ ಅಗ್ನಿ. ದುರ್ಬಲತೆಯನ್ನು ಸುಟ್ಟಾಕ್ರಿ. ಕಳೆದು ಹೋಯಿತು ಅಂತ ಅದನ್ನು ಏನು ಮಾಡಿರಿ? ಸುಟ್ಟಾಕ್ರಿ. ಬಾಬನ ಮಗುವಾಗಿರಿ. ಬಾಪಕ್ಕೆ ಹೋಗಯಿ ಅಲ್ವಾ, ಅದು ಭೂಲ್ ಗಯಿ. ಹೋಲಿ, ಕಳೆದು ಹೋಯಿತು. ಆದ್ದರಿಂದ ಯಾವುದನ್ನು ಮರಿಬೇಕು ಮರ್ತು ಬಿಡಿ, ಯಾವುದನ್ನು ನೆನ್ಪಿಟ್ಕೋಬೇಕು ನೆನ್ಪಿಟ್ಕೊಳ್ಳಿ. ಯಾಕೆ, ಏನು, ಹೇಗೆ ಅಂತ ಕ್ವಶನ್ ಮಾರ್ಕ್ ಬೇಡ. ಫುಲ್ ಸ್ಟಾಪ್ ಹಾಕ್ರಿ. ಬರೀ ಸ್ಟಾಪ್ ಅಲ್ಲ, ಫುಲ್ ಸ್ಟಾಪ್ ಹಾಕ್ರಿ. ಎಲ್ಲ ಹಿಂದಿದ್ದೆಲ್ಲ ಏನಾಗಬೇಕು? ಎಲ್ಲ ಸುಟ್ಟೋಗ್ಬಿಡ್ಬೇಕು. ಅಂಶನೂ ಸಹಿತ ಉಳಿಬಾರ್ದು. ಪೂರ್ಣ ವಿರಾಮ ಹಾಕ್ರಿ. ಆವಾಗ ಇದಕ್ಕೆ ಕರೆಯಲಾಗ್ತದೆ ಹೋಲಿ. ಇನ್ನೊಂದು ಹೋಲಿ. ಹೋಲಿ ಸಿ ಸದಾ ಬಾಪಕ್ಕೆ ಸಂಘಕ್ಕೆ ರಂಗಕ್ಕೆ ಹೋಲಿ. ಇನ್ನು ಆಚರಣೆ ಮಾಡೋದು. ಸುಟ್ಟಾಕಿ ಆಯಿತು, ಈಗೇನು ಮಾಡಬೇಕು? ಬಣ್ಣ ಹಾಕ್ಕೊಳ್ಳೋದು. ಬಾಬರವರ ಸಂಘದ ಬಣ್ಣ. ಮಿಲನ್ होली मनाते हो ना, सबसे पक्का रंग कौन सा है? यह स्थूल रंग भला कितने भी पक्के हो, सबसे श्रेष्ठ सबसे पक्का रंग है बाप का संग का रंग. और बಣ್ಣ ಹಾಕೋತಾರೆ
ಮಧ್ಯೆ ಸ್ನಾನ ಮಾಡಿದ್ಕೊಳ್ಳೆ ಬಣ್ಣ ಎಲ್ಲ ಹೋಗ್ಬಿಡ್ತದೆ. ನಮ್ಮದು ಮಾತ್ರ ಪಕ್ಕ ರಂಗ್. ಒಮ್ಮೆ ಬಣ್ಣ ಬಿತ್ತಂದರೆ ಯಾವ ಬಣ್ಣ ಅಂತಾರೆ ಬಾಬಾ? ತಂದೆಯ ಸಂಘದ ಬಣ್ಣ. ತೋ संग का रंग बाबा अंतर तो रंग से मनाओ ना आपका यादगार गोप गोपियों के होली मनाने का. ಗೋಪ ಗೋಪಿಯರು ಒಬ್ರಿಗೊಬ್ಬರು ಬಣ್ಣ ಹಾಕ್ಕೊಂಡು ಹೋಲಿ ಆಡೋದೇನು, ಮತ್ತು ಗೋಪ ಗೋಪಿ ವಲ್ಲಭ ತೋರಿಸ್ತಾರೆ. ತೋ ಸಂಗ್ ಹೋ ಗಯಾ ಸಾತ್ ಕಾ ಸಂಗ್ ಅವಿನಾಶಿ ಹೋಲಿ ಸಂಗ್ ಕಾ ರಂಗ್ ಕಿ ಯಾದಗಾರ್ ಹೋಲಿ ರಾಸ್ ಕೆ ಸಾತ್ ಕೆ ರೂಪ ಮೇ ದಿಖಾಯಿ ಹೈ. ಅಲ್ಲಿ ರಾಸ್ ತೋರಿಸ್ತಾರೆ. ಒಬ್ರಿಗೊಬ್ರು ಬಣ್ಣ ಇವರು ಮಾಡ್ತಾರೆ, ಬಣ್ಣ ಹಾಕ್ಕೊಂಡು ಎಲ್ಲ ಸರಿ ಕುಡಿದು ಬಂದಿರ್ತಾರೆ, ಕುಣಿತಾರೆ. ಇದು ಗೋಪ ಗೋಪಿಯರು ರಾಸ್ ಆಡ್ತಾರೆ, ಒಬ್ರಿಗೊಬ್ರು ಬಣ್ಣ ಹಾಕ್ತಾರೆ, ಗೋಪಿ ವಲ್ಲಭನ ಜೊತೆಗಿರ್ತಾರೆ ಅನ್ನೋದಕ್ಕೆ ಇವರು ಯಾದಗಾರ ನೋಡ್ರಿ. ಹೋಲಿ ಹಬ್ಬದಲ್ಲಿ ಇವರು ಕುಣಿತಾರೆ, ಸುಡ್ತಾರೆ, ದೊಡ್ಡ ಬೆಂಕಿ ತಂದು ಎಲ್ಲ ಕಳ್ಳತನ ಮಾಡಿ ಎಲ್ಲೆಲ್ಲಿಂದಲೂ ಸಾಮಾನು ತಂದು ಏನು ಮಾಡ್ತಾರೆ, ಸುಡುವುದೇನು, ಒಬ್ರಿಗೊಬ್ರು ಬಣ್ಣ ಹಾಕೋದೇನು, ಕುಡಿಯೋದೇನು. ಯಾರು ಯಾದಗಾರ್? ಬಾಬಾ ಹೇಳ್ತಾರೆ ಸುಡೋದಂದ್ರೆ ಏನಂತ ಗೊತ್ತಾಯ್ತಲ್ಲ. ಈಗ ಬಣ್ಣ ಹಾಕೊಳ್ಳೋದಂದ್ರೇನು? ತಂದೆಯ ಸಂಘದಲ್ಲಿ ಇರೋದು. ಗೋಪಿ ವಲ್ಲಭನ ಜೊತೆಗೆ ಗೋಪ ಗೋಪಿಯರು ಒಟ್ಟಾಗಿ ರಾಸಾಡೋದು, ಒಬ್ರಿಗೊಬ್ಬರು ಒಳ್ಳೆಯ ಗುಣಗಳ ಬಣ್ಣವನ್ನು ಹಾಕೋದು. बाबा ಹೇಳ್ತಾರೆ तो होली मनाने आती है ना, यह हो गया क्या करूँ, चाहते नहीं लेकिन हो जाता, आज से इसकी होली मनाओ. ಏನು ಮಾಡೋದು, ನಾನು ಚೇಂಜ್ ಆಗಬೇಕಂತಿದ್ದೀನಿ, ಮತ್ತು ಹಿಂಗಾಗ್ತದೆ ಹಂಗಾಗ್ತದೆ, ಅವೆಲ್ಲವನ್ನ ಇವತ್ತಿನಿಂದ ಏನು ಮಾಡಿಬಿಡಿ, ಸುಟ್ಟು ಹಾಕಿಬಿಡಿ, ಸಮಾಪ್ತ ಕರೋ. ಮಾಸ್ಟರ್ ಸರ್ವಶಕ್ತಿವಾನ್ ಕಭಿ ಸಂಕಲ್ಪ ಮೇ ಬಿ ಯೆ ಸೋಚ नहीं सकते. ಟೈಟಲ್ ಕೊಟ್ಟುಬಿಟ್ರು ಬಾಬಾ. ನಾವು ಯಾರು? ಮಾಸ್ಟರ್ ಸರ್ವಶಕ್ತಿವಾನ್. ಇಲ್ಲ ನಾನು ಹಿಂಗಿರ್ಬೇಕಂತಿದ್ದೆ, ಹಿಂಗಿರ್ಲಿಕ್ಕಾಗಿಲ್ಲ ನನಗೆ, ಅದು ತಪ್ಪಾಯಿತು ಇದು ತಪ್ಪಾಯಿತು. ಇದು ಮಾಸ್ಟರ್ ಸರ್ವಶಕ್ತಿವಾನರಿಗೆ ಶೋಭಿಸಂಗಿಲ್ಲ. ನಾವೀಗ ಮಾಸ್ಟರ್ ಸರ್ವಶಕ್ತಿವಾನ್. अच्छा, डबल विदेशी भी अच्छी सेवा की वृद्धि में आगे बढ़ रहे हैं. बाप से भी प्यार है, सेवा से भी प्यार है. सेवा अर्थात स्व और सर्वात्माओं की साथ साथ सेवा. पहले स्व की सेवा, क्योंकि स्व स्थिति वाले ही अन्य आत्माओं को परिस्थिति से निकाल सकते हैं. स्व की सेवा, अन्यर सेवा. ಸ್ವಸ್ಥಿತಿಯನ್ನು ಚಂದ ಇಟ್ಕೊಂಡವರು ಅನ್ಯರನ್ನು ಪರಿಸ್ಥಿತಿಯಿಂದ ಹೊರತರಲಿಕ್ಕೆ ಸಾಧ್ಯ. ಸೇವಾ ಕಿ ಸಫಲತಾ ಹಿ ಹೈ. ಸೇವೆಯ ಸಫಲತೆ ಅಂದರೆ ಸ್ವ और सर्व के बैलेंस की स्थिति. ऐसे कभी भी नहीं कहो सेवा में बहुत बिजी थे इसलिए स्व की स्थिति का चार्ट ढीला हो गया ಅಂತನ್ಬೇಡ್ರೆ. ಸ್ವ ಮತ್ತು ಸರ್ವರ ಸೇವೆ, ಸ್ವಸೇವೆ ಸರ್ವರ ಸೇವೆ, ಇದು ಸಮತೋಲನದ ಸ್ಥಿತಿ ಅಲ್ವಾ, ಇದು ಸೇವಾ. ಅದನ್ನು ಬಿಟ್ಟು ಇಲ್ಲ ನಾನು ಇವತ್ತು ಸೇವಾ 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 ಅಂತ ಭಾಳ ಬ್ಯುಸಿ ಇದ್ದೆ, ಅದಕ್ಕೆ ನನ್ನ ಸ್ವಾಸ್ಥಿತಿ ಸ್ವಲ್ಪ ಇವತ್ತೇನಾಗಿದೆ, ಎಲ್ಲ ಏರ್ಪೇರಾಗಿದೆ, ಇದಾಗಂಗಿಲ್ಲ. ಏಕ್ ತರಫ್ ಕಮಾಯ ದೂಸರಿ ತರಫ್ ಗಮಾಯ ತೋ ಬಾಕಿ ಬಚಾ ಕಿಯಾ. ಕ್ಯಾ ಬಚಾ ಕಿಯಾ? ಈ ಚಂದ ಸೇವೆ ಮಾಡೇಕರ ಉದ್ಧಾರ ಮಾಡಿದೆವು, ಆ ಚಂದ ಟೆನ್ಷನ್ ಮಾಡ್ಕೊಂಡು ಸೀಟು ಮಾಡ್ಕೊಂಡು ಜಗಳಾಡಿದೆವು, ಸ್ಥಿತಿಯೆಲ್ಲ ಏರ್ಪೇರು, ಏನು ಮಾಡ್ದಂಗಾಯ್ತು. ಅದಕ್ಕೆ ಬಾಬಾ ಅಂತಾರೆ इसलिए जैसे बाप और आप कंबाइंड हो, जैसे आप और बाप कंबाइंड हो, जैसे शरीर और आत्मा कंबाइंड हो, ऐसे और आपका भविष्य विष्णु स्वरूप कंबाइंड है. ऐसे ಯಾವುದ್ಯಾವುದು ಕಂಬೈಂಡ್? ಸಂಗಮ ಯುಗದಲ್ಲಿ ಆತ್ಮ ಮತ್ತು ಶರೀರ ಜೊತೆ ಜೊತೆಗೆ, ನನ್ನ ಆತ್ಮ ಮತ್ತು ಬಾಬಾ ಜೊತೆ ಜೊತೆಗೆ, ಅದೇ ರೀತಿ ಭವಿಷ್ಯ ವಿಷ್ಣು ಸ್ವರೂಪನು ಸಹಿತ ಕಂಬೈಂಡ್. ಬಾಬಾ ಅಂತಿದ್ದಾರೆ ಐಸೆ, ಇದು ಹೆಂಗೆ ಕಂಬೈಂಡ್ ಇದೆಯೋ ಅದೇ ರೀತಿ ಸ್ವಸೇವಾ और सेवा की और सर्व की सेवा की ಕಂಬೈಂಡ್ ಹೋ. ಸ್ವಸೇವೆನೂ ಮಾಡಬೇಕು, ಸರ್ವರ ಸೇವೆನೂ ಮಾಡಬೇಕು.
ಸ್ವಸ್ಥಿತಿನೂ ಚಲೋ ಇರಬೇಕು, ಅನ್ಯರನ್ನು ಪರಿಸ್ಥಿತಿಯಿಂದ ಪಾರು ಮಾಡಬೇಕು. ಇದೆರಡು ಬ್ಯಾಲೆನ್ಸ್ ಸರಿ ಇರಬೇಕು. ಇಸ್ಕೋ ಅಲಗ್ ನಹಿ ಕರೋ ಬಾಬಾ ತಿಳಿಸ್ತಾರೆ. ಇದನ್ನು ಬೇರೆ ಬೇರೆ ಮಾಡಬೇಡಿ. ಸೇವೆ ಮಾಡಿ ಮಾಡಿ ಭಾಳ ಟೆನ್ಷನ್ ಆಯ್ತು. ಸೇವೆ ಮಾಡಿದರೆ ನಿಮಗೆ ಖುಷಿ ಇರಬೇಕು, ಸ್ವಉನ್ನತಿನೂ ಆಗಬೇಕು. ನೈ ತೋ ಮೆಹನತ್ ಜಾದ ಸಫಲತಾ ಕಮ್ ಮಿಲ್ತಾ ಅಧೂರ ಹೋಗಯ್ಯನ. ಸರಿ ಪರಿಶ್ರಮ ಪಡೋದು ಸಫಲತೆಯೇ ಇಲ್ಲ. ಹಾಗಲ್ಲ, ಎಷ್ಟು ಸೇವೆ ಮಾಡ್ತೀವೋ ಅಷ್ಟು ನಮಗೆ ತೃಪ್ತಿ ಇರಬೇಕು ಅಲ್ವಾ. ಈ ರೀತಿ ಬಾಬಾ ಹೇಳ್ತಾರೆ, ಸ್ವಸ್ಥಿತಿ ಮತ್ತು ಸರ್ವ ಆತ್ಮಕೋ ಪರಿಸ್ಥಿತಿ ಸೇ ನಿಕಾಲ್ನ, ಇದು ಎರಡು ಬ್ಯಾಲೆನ್ಸ್ ಇರಬೇಕು ಅಂತ ಬಾಬಾ ತಿಳಿಸ್ತಿದ್ದಾರೆ. ಇಸ್ ಗ್ರೂಪಕ್ಕೆ ಚಾರ್ಟ್ ಮೇ ಬಿ ಸೆಕೆಂಡ್ ನಂಬರ್ ಜ್ಯಾದ ಹೈ. ಕಳೆದ ಮುರಳಿಯಲ್ಲಿ ರಿಸಲ್ಟ್ ಹೇಳಿದ್ದಾರೆ, ಈ ಮುರಳಿಯಲ್ಲಿ ಬಾಬಾ ರಿಸಲ್ಟ್ ಹೇಳ್ತಿದ್ದಾರೆ. ಯಾಕೆಂದರೆ ನಾವು 99 ತಪಸ್ಸು ಮಾಡಿದ್ದೀವಲ್ಲ, ತಪಸ್ಯ ಮುರಳಿ ಎಲ್ಲ ಕೇಳಿದಾರಲ್ಲ, ರಿಸಲ್ಟ್ ಕ್ಯಾ ಎಲ್ಲರೂ ಫಸ್ಟ್ ನಂಬರ್ನಲ್ಲಿ ಕಡಿಮೆ ಇದ್ದಾರೆ. ಆಮೇಲೆ 4th 5th ಅಂತೂ ಇಲ್ಲವೇ ಇಲ್ಲ. ಕಳೆದ ಮುರಳಿಯಲ್ಲಿ ಹೇಳಿದರು ಬಾಬಾ ಸೆಕೆಂಡ್ ಮತ್ತು 3rd ಜಾಸ್ತಿ ಇದೆ. ಈಗ ಬಾಬಾ ಅಂತಾರೆ ಸೆಕೆಂಡ್ ನಂಬರ್ ज़्यादा है, फर्स्ट कम है, चौथा 5वां अति कम. सेकेंड तक आ गए, सेकेंड के बाद आगे क्या ಫಸ್ಟ್. ಇನ್ನು ಪರವಾಗಿಲ್ಲ, ನೀವು 4th ದಾಟಿದಿರಿ, 3rd ದಾಟಿದಿರಿ, ಎಲ್ಲಿ ತನಕ ಬಂದಿದ್ದೀರಿ, ಸೆಕೆಂಡ್ ತನಕ ಬಂದಿದ್ದೀರಿ. ಇನ್ನು ಒಂದು ಸ್ಟೆಪ್ ಮುಂದಿಟ್ಟರೆ ಫಸ್ಟ್. सेकेंड तक कदम रख लिया, बाकी अभी एक कदम फस्ट में रखना. ಇನ್ನು ಒಂದು ಹೆಜ್ಜೆ ಇಟ್ಟುಬಿಟ್ರೆ ನಾವು ಫಸ್ಟಲ್ಲಿ ಬಂದುಬಿಡ್ತೀವಿ. ನೋಡಿ, ತಂದೆ ಎಲ್ಲ ಮಕ್ಕಳ ಫಸ್ಟ್ ಕ್ಲಾಸ್ ರಿಸಲ್ಟ್ ನೋಡಲಿಕ್ಕೆ ಇಷ್ಟಪಡ್ತಾರೆ. ಒಂದು ವೇಳೆ ಸೆಕೆಂಡ್ ಇದ್ದರೂ ಮತ್ತೆ ಈ ರೀತಿ ಮಾಡಿ ಆ ರೀತಿ ಮಾಡಿ ಹೀಗೆ ತಿದ್ದುಕೊಳ್ರಿ, ಹೀಗೆ ಚೇಂಜ್ ಆಗ್ರಿ ಅಂತ ಹೇಳಿ ಹೇಳಿ ನಮ್ಮನ್ನು ಏನು ಮಾಡ್ತಾರೆ. ಕೆಲವು ಸರ್ಸ್ ಮಕ್ಕಳಿಗೆಲ್ಲ ಹೇಳ್ಕೊಟ್ಟು ಜಾಸ್ತಿ ಮಾರ್ಕ್ ಬರೋ ಮಾಡ್ತಾರೆ ಇಲ್ವಾ. ಶಿವಬಾಬಾ ಇದು ಬಾಬಂದೇ ಯಾದಗಾರ. ಮಕ್ಕಳಿಗೆ ಹೇಳ್ಕೊಟ್ಟು ಇಲ್ಲ, ಈ ರೀತಿ ಇದ್ದರೆ ಮಾರ್ಕ್ಸ್ ಕಡಿಮೆ ಆಗ್ತದೆ, ಈ ರೀತಿ ಇದ್ದರೆ ಮಾರ್ಕ್ಸ್ ಕಡಿಮೆ ಆಗ್ತದೆ, ನೀವು ಇದನ್ನು ಚೇಂಜ್ ಮಾಡ್ಕೊರಿ, ಅದನ್ನು ಚೇಂಜ್ ಮಾಡ್ಕೊರಿ, ಎಲ್ಲ ಉತ್ತರ ಹೇಳ್ಕೊಡೋದು. ಉತ್ತರ ಹೇಳ್ಕೊಟ್ಟು ಮಕ್ಕಳನ್ನು ತಾನೇ ಏನು ಮಾಡ್ತಾನೆ ಈಗ ಫಸ್ಟ್ ಕ್ಲಾಸ್ ಬರುವಂಗೆ. ಉಸ್ಕಿ ವಿಧಿ ಕ್ಯಾ ಹೇ, ಕಂಬೈಂಡ್ ಸ್ವರೂಪಕ್ಕೆ ಸೇವಾ ಆಯ್ತಲ್ಲ. ಫಸ್ಟಲ್ಲಿ ಬರಬೇಕಾದ್ರೆ ಏನು ಮಾಡಬೇಕು, ಫಸ್ಟಲ್ಲಿ ಬರಬೇಕಾದ್ರೆ ಸೇವೆ ಮಾಡಿರಿ, ಆದರೆ ಕಂಬೈಂಡ್ ರೂಪದಲ್ಲಿ ಇದ್ದು ಸೇವೆ ಮಾಡಿ. ಬಚ್ಚೆ ಸೇವಾ का भी प्लान बना रही, बाप दादा ने तो इशारा दिया था. अभी समय प्रमाण सेवा जो की वो बहुत अच्छा की है. ನೀವು ಇಷ್ಟ ತನಕ ಏನು ಸೇವೆ ಮಾಡಿದಿರೋ ಭಾಳ ಚೆನ್ನಾಗಿ ಮಾಡಿದಿರಿ. ಆದ್ದರಿಂದ ಬಾಪಕ್ಕೋ ಆಪ್ನೆಕ್ಕೋ ಪ್ರತ್ಯಕ್ಷ ಕಿಯ, ಬಾಬನನ್ನು ಪ್ರತ್ಯಕ್ಷಗೊಳಿಸಿದಿರಿ, ತಮ್ಮನ್ನು ಪ್ರತ್ಯಕ್ಷಗೊಳಿಸಿದಿರಿ. ವಾಯುಮಂಡಲ ವೈಬ್ರೇಷನ್ ಪರಿವರ್ತನೆ ಹೂವ ಎಲ್ಲ ಚಲೋ ಮಾಡಿದಿರಿ. ವಾಯುಮಂಡಲ ನಂತರ ವೈಬ್ರೇಷನ್ ಚೇಂಜ್ ಆಗಿದೆ, ನೀವು ಪ್ರತ್ಯಕ್ಷ ಆಗಿದ್ದೀರಿ ಅಲ್ವಾ. ಬಾಬನೂ ಪ್ರತ್ಯಕ್ಷ ಆಗಿದ್ದಾರೆ. ಸ್ನೇಹಿ और सहयोगी ಆತ್ಮಯೇ चार और काफ़ी संख्या में नज़दीक आए. ಎಷ್ಟೆಷ್ಟು ಒಳ್ಳೊಳ್ಳೆ ಆತ್ಮಗಳು, ಸ್ನೇಹಿಗಳು, ಸಹಯೋಗಿಗಳು ಎಲ್ಲ ಬಾಬನ ಸಮೀಪಕ್ಕೆ ಬಂದಿದ್ದಾರೆ. ಅಭಿ ಐಸಿ ಸೇವಾಕರು, ಈಗಿಂತ ಸೇವೆ ಮಾಡಿ, ಏಕ ದ್ವಾರ ಅನೇಕೋಂಕಿ ಸೇವಾ ಹೋ. ಇಂಥ ಒಂದು ಆತ್ಮವನ್ನು ತಯಾರು ಮಾಡಬೇಕು, ಅವರಿಂದ ಅನೇಕ ಆತ್ಮಗಳ ಸೇವೆ ಆಗಬೇಕು. ಸಾರೆ ವಿಶ್ವಕ್ಕೋ ಸಂದೇಶ ದೇನಾ, ಅವರ ಮೂಲಕ ಇಡೀ ವಿಶ್ವಕ್ಕೇ ಸಂದೇಶ ಹೋಗಬೇಕು. ಯಾರ್ದು ನೆನಪಾಯ್ತು? ರಾಷ್ಟ್ರಪತಿಗಳ ನೆನಪಾಯ್ತಾ? ರಾಷ್ಟ್ರಪತಿಗಳ ನೆನಪಂತ ಮತ್ತೆ ಈಗ ನೋಡಿ, ಎಲ್ಲರಿಗೂ ಗೊತ್ತಿದೆ ಇವರೀಗ ಈಶ್ವರ್ಯ ವಿಶ್ವವಿದ್ಯಾಲಯದ ಜ್ಞಾನ ತಿಳ್ಕೊಂಡವರು. ಇವರು ಬ್ರಾಹ್ಮಿ ಮುಹೂರ್ತದಲ್ಲಿ ಯೋಗ ಮಾಡ್ತಾರೆ. ಇಂಥ ಒಂದು ಆತ್ಮವನ್ನು ತಯಾರು ಮಾಡಬೇಕು, ಅವರ ಮೂಲಕ ಇಡೀ ವಿಶ್ವಕ್ಕೆ संदेश होगवंतिरಬೇಕು. एक को संदेश देते, राजधानी में आने वाले आत्माएं वो अपना भाग्य बनाकर आगे आ गई. लेकिन अभी तो संदेश देने की संख्या निकले हुए राज्याधिकारी बच्चों से ज़्यादा है. ರಾಜ್ಯಾಧಿಕಾರಿ ಮಕ್ಕಳು ಎಷ್ಟು ಬೇಕೋ ಅದಕ್ಕಿಂತಲೂ ಜಾಸ್ತಿ ಜನರಿಗೆ ಏನಾಗಿದೆ, ಸಂದೇಶ ಸಿಕ್ಕಿದೆ. राज्य फैमिली में आने वाले
ರಾಜ್ಯ ತಖ್ತ ಪರ ಬೈಟ್ನೆ ವಾಲೆ ಅಲ್ವಾ, ರಾಜ ಸಿಂಹಾಸನದಲ್ಲಿ ಕೂತ್ಕೊಳ್ಳೋರು, ಆಮೇಲೆ ರಾಜ ಫ್ಯಾಮಿಲಿಯಲ್ಲಿ ಬರುವಂಥವರು. ಹಾಂ, ಅಚ್ಚೆ ನಿಕ್ಕಲಿ ಎಲ್ಲ ಏನಾಗಿದ್ದಾರಂತೆ, ಚೆನ್ನಾಗಿ ಎಲ್ಲ ಬಂದರೆ. ರಾಜ್ಯ ಅಧಿಕಾರಿ ಬಿ ಆಪ್ ಲೋಗಿ ಬನೆಂಗೆನಾ, ರಾಜ್ಯಾಧಿಕಾರಿಗಳು ಯಾರು, ನೀವೇ ಆಗ್ತೀರಲ್ವಾ. आप बनेंगे या औरों को बनाएंगे, औरों को राज्याधिकारी बनाएंगे और आप क्या बनेंगे, ಬೇರೆಯವ್ರನ್ನ ರಾಜ್ಯಾಧಿಕಾರಿ ಮಾಡಿದರೆ ನೀವೇನಾಗ್ತೀರಿ. अच्छा, कल्प पहले का वर्षा लेने के लिए नए नए बच्चे भी पहुंच गए हैं. ಕಲ್ಪದ ಹಿಂದಿನ ಎಲ್ಲ ಆಸ್ತಿ ಪಡ್ಕೊಳ್ಳಿಕ್ಕೋಸ್ಕರ ಹೊಸ ಹೊಸ ಮಕ್ಕಳೆಲ್ಲ ಬಂದು ತಲುಪಿದಿರಿ. ಇಸ್ಕಿರಿ ಬಾಪ್ ದಾದಾ ವೆಲ್ಕಮ್ ಕರ್ ರಹೇ. ಏನಂತಾರೆ ಬಾಬಾ, ಹೊಸ ಹೊಸ ಮಕ್ಕಳಿಗೆ ವೆಲ್ಕಮ್. ಅವರು ನಯೇ ಬರ್ತ್ಡೇ ಕಿ ಮುಬಾರಕ್ ದೇ ರಹೇ ಹಿ. ನಯೇ ಬರ್ತ್ಡೇ ಕಿ ಮುಬಾರಕ್ ದೇ ರಹೇ ಹಿ. ಹೊಸ ಜನ್ಮದ ಹುಟ್ಟು ಹಬ್ಬಕ್ಕೆ ಶುಭಾಶಯಗಳನ್ನು ಬಾಬಾ ಕೊಡ್ತಾ ಇದ್ದಾರೆ. ಅಚ್ಚ, 4 ಕಡೆಯ ಸರ್ವ ಕಂಬೈಂಡ್ ಸ್ಥಿತಿಯಲ್ಲಿ ಇರುವಂತಹ, ಸದಾ ಕಂಬೈಂಡ್ ಸೇವೆಯಲ್ಲಿ ಅತಕ್ ಸೇವೆಗೆ ನಿಮಿತ್ತಾಗಿರುವಂತಹ, ಸದಾ बीती सो बीती बाप के संग की रंग की होली मनाने वाले होली हम साथ माए. ಸದಾ 3 ಕಾಲದ ಆಸ್ತಿಯನ್ನು ಪಡೆದ ಖುಷಿಯಲ್ಲಿರುವಂಥವರು, ಸದಾ ಸಾಕ್ಷಿಯಾಗಿ ಪ್ರಕೃತಿ ಮತ್ತು ಮಾಯೆಯ ಆಟವನ್ನು ನೋಡುವಂಥವರು. ಈ ರೀತಿ ಸದಾ ವಿಜಯಿ, ಸದಾ ಉಡ್ತಿ ಕಲಾವಾಲೆ, सदा फरिश्ता स्वरूप सामने अनुभव करने वाले श्रेष्ठ आत्माओं को बाप दादा का याद, प्यार और नमस्ते. ಬಾಬಾ ಇಷ್ಟು ಮಕ್ಕಳನ್ನು ಹಾಡಿ ಹೊಗಳಿ ಟೈಟಲ್ ಕೊಟ್ಟು ಮತ್ತೆ ನೆನಪು ಪ್ರೀತಿ ನಮಸ್ತೆ ಅಂದರು. ನೀವು ಒಂದೇ ವಾಕ್ಯದಲ್ಲಿ ಮುಗಿಸಿಬಿಟ್ರಲ್ಲ. ನಾವು ಅವನನ್ನು ಮಹಿಮೆ ಮಾಡಲಿಕ್ಕೆ ಶುರು ಮಾಡಿಬಿಟ್ರೆ, ಅಷ್ಟು ಹೃದಯ ತುಂಬಿ ಅವನ ಮಹಿಮೆ ಮಾಡಿ ನಮ್ಮನ್ನು ಇವತ್ತು ಹೋಲಿ ಹಂಸವನ್ನಾಗಿ ಮಾಡಿದ, ಆತ್ಮಿಕ ಗುಲಾಬಿ ರೂಪ ಬಣ್ಣ ಸುಗಂಧ ಭರಿತ ಹೂವನ್ನಾಗಿ ಮಾಡಿದ ಭಗವಾನ್, ಅವನನ್ನು ಹೊಗಳೋಣಲ್ಲ ಇವತ್ತು. ಇಂಥ ತಂದೆಗೆ ಅಲ್ವಾ, ನಮ್ಮನ್ನು ಜ್ಞಾನ ಸಾಗರನಾಗಿ ಸಮಜ್ದಾರ್ ಮಾಡಿದಂಥ ತಂದೆಗೆ ಸತ್ಯ ಹೋಲಿ ಆಚರಣೆ ಮಾಡಲಿಕ್ಕೆ ಸ್ವಯಂ ತಂದೆಯ ರೂಪದಲ್ಲಿ ಆಸ್ತಿಯನ್ನು ಕೊಡ್ತಾ ಇಂಥ ತಂದೆಗೆ ಏನು ಮಾಡೋಣ, ನೆನಪು ಪ್ರೀತಿ ಮತ್ತು ನಮಸ್ತೆ. वरदान दृढ़ संकल्प रूपी व्रत द्वारा अपनी वृत्तियों को परिवर्तन करने वाले महान आत्मा भवा. दृढ़ संकल्प रूपी व्रत द्वारा, दृढ़ संकल्प ಎನ್ನುವ ವೃತ್ತದ ಮೂಲಕ अपनी वृत्तियों को परिवर्तन करने वाले, ತಮ್ಮ ವೃತ್ತಿಯನ್ನು ಪರಿವರ್ತನೆ ಮಾಡಿಕೊಳ್ಳುವ. ದೃಢ ಸಂಕಲ್ಪ ರೂಪಿ ವೃತ್ತದ ಮೂಲಕ ತಮ್ಮ ವೃತ್ತಿಯನ್ನು ಪರಿವರ್ತನೆ ಮಾಡಿಕೊಳ್ಳುವ ಮಹಾನ್ ಆತ್ಮ ಆಗಿರಿ, ಮಹಾನ್ ಆತ್ಮ ಆಗಿರಿ. ಟೋಟಲಿ ನಮ್ಮ ಆ್ಯಟಿಟ್ಯೂಡೇ ಬಹಳ ಇಂಪಾರ್ಟೆಂಟ್. ವೃತ್ತಿಯಿಂದಲೇ ವಾಯುಮಂಡಲ. ನಮ್ಮ ವೃತ್ತಿ ಹೇಗಿದೆನೋ ಆ ಟೈಪ್ ಮಾತಾಡ್ತೀವಿ, ವೃತ್ತಿ ಹೇಗಿದೆನೋ ಆ ಟೈಪ್ ನಮ್ಮ ವ್ಯವಹಾರ ಇರ್ತದೆ. ವೃತ್ತಿ ಹೆಂಗಿರ್ತದೋ ಆ ರೀತಿ ನಮ್ಮ
ಉಮಂಗ, ಉತ್ಸಾಹ, ಕೆಲಸ ಎಲ್ಲ ನಮ್ಮ ಬಿಹೇವಿಯರ್ ಎಲ್ಲನೂ ಯಾವುದರಿಂದ? ವೃತ್ತಿಯಿಂದ ನಿರ್ಮಾಣ ಆಗ್ತದೆ. ಅದಕ್ಕೆ ದೃಢ ಸಂಕಲ್ಪ ಎನ್ನುವ ವೃತ್ತವನ್ನು ಧಾರಣೆ ಮಾಡಬೇಕು. ಆವಾಗ ನಮ್ಮ ವೃತ್ತಿ ಏನಾಗ್ತದೆ? ಚೇಂಜ್ ಆಗ್ತದೋ ಇಲ್ಲ. ದೃಢ ಸಂಕಲ್ಪದಲ್ಲಿ ಒಳ್ಳೆಯ ಸಂಕಲ್ಪವನ್ನೇ ಮತ್ತು 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 ಮಾಡಿ ಗಟ್ಟಿ ಮಾಡಿಕೊಂಡ್ರೆ ಆ್ಯಟಿಟ್ಯೂಡ್ ಏನಾಗ್ತದೆ? ಶ್ರೇಷ್ಠ ಆಗ್ತದೆ. ಅಂತಹ ಮಹಾನ್ ಆತ್ಮ ಆಗಲಿಕ್ಕೆ ಆಧಾರ ಪವಿತ್ರತೆಯ ವೃತ್ತವನ್ನು ಪ್ರತಿಜ್ಞೆ ರೂಪದಲ್ಲಿ ಧಾರಣೆ ಮಾಡಿ. ಪವಿತ್ರತೆಯ ವೃತ್ತವನ್ನು ಪ್ರತಿಜ್ಞೆ ರೂಪದಲ್ಲಿ ಧಾರಣೆ ಮಾಡಿ. ಯಾವುದೇ ಪ್ರಕಾರದ ದೃಢ ಸಂಕಲ್ಪ ರೂಪಿ ವೃತ್ತವನ್ನು ಕೈಗೊಳ್ಳುವುದಂದರೆ ವೃತ್ತಿಯನ್ನು ಪರಿವರ್ತನೆ ಮಾಡಿಕೊಳ್ಳುವುದು. किसी भी प्रकार का दृढ़ संकल्प रूपी वृत्त लेना अंदरे अपने वृत्ति को परिवर्तन करना. दृढ़ वृत्ति को बदल देता. ವೃತ್ತ ದೃಢವಾಗಿತ್ತಂದರೆ ವೃತ್ತಿ ಬದಲಾಗ್ತದೆ. ವೃತ್ತಕ ಅರ್ಥ, ವೃತ್ತ ಅಂದ್ರೆ ಏನಿಲ್ಲಿ? ಮನ ಮೇ ಸಂಕಲ್ಪ ಲೇನ. ಆ ಸಂಕಲ್ಪ ಏನಿದೆ ಅದು ಹೆಂಗಿರಬೇಕು? ದೃಢ ಇರಬೇಕು, ಪರಹೆಜ್ಜೆ ಇರಬೇಕು. ಎಲ್ಲ ಸಂಕಲ್ಪ ಒಂದೆಲ್ಲ ಸಂಕಲ್ಪ ಮಾಡಿಬಿಡೋದಲ್ಲ. ಪಥ್ಯ ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು. ಪವಿತ್ರ ಇರಬೇಕು. ಪವಿತ್ರತೆ ಪ್ರತಿಜ್ಞೆಯ ದೃಢ ಸಂಕಲ್ಪ ಶುದ್ಧ ಇರಬೇಕು. ಲೋಕ ಕಲ್ಯಾಣ ಇರಬೇಕು. ಬಾಬ್ ಸಮಾನ ಇರಬೇಕು. ಬಾಬನ ಸಂಕಲ್ಪ ನೋಡಿ ಒಂದೊಂದು ಹೆಂಗಿದೆ ಅಂತ. ಎಂಥ ಕಲ್ಯಾಣಕಾರಿ ಸಂಕಲ್ಪ. ನೀವು ಬೇಕಾದ್ರೆ ಏನಾರಾಗ್ರಿ, ಬಿಟ್ಟು ಹೋಗ್ರಿ, ನಟಕಟ್ ಮಾಡಿರಿ, ಏನೇ ಮಾಡಿರಿ, ನೀವು ನನ್ನ ಮಕ್ಕಳು, ನನ್ನ ಆಸ್ತಿ ಕೊಡುವನೇ, ಇದೆಂಥ ಸಂಕಲ್ಪ ಬಂದು ನೋಡಿ. ಅದಕ್ಕೆ ಒಂದು ಪರಮಾತ್ಮ. ಮನುಷ್ಯರೇನು ಮಾಡ್ತಾರೆ? ಮನುಷ್ಯನ ಗುಣ ಏನು, ಭಗವಂತನ ಗುಣ ಏನು? ಅದಕ್ಕೋಸ್ಕರ ಸಂಕಲ್ಪನೆ ವೃತ್ತ. ಸಂಕಲ್ಪ ದೃಢ ಇರಬೇಕು, ಪರಹೆಜ್ಜೆ ಇರಬೇಕು, ಪವಿತ್ರ ಇರಬೇಕು. ಆವಾಗ ವೃತ್ತಿ ಏನಾಗ್ತದೆ? ಶ್ರೇಷ್ಠ ಆಗ್ತದೆ. ಸರ್ವ आत्माओं के प्रति आत्मा भाई भाई की वृत्ति बनने से महान आत्मा बन गए. ಈಗ स्लोगन, अपने पवित्र श्रेष्ठ वाइब्रेशन की चमक विश्व में फैलाना ही रियल डायमंड बनना है. ತಮ್ಮ ಪವಿತ್ರ ಶ್ರೇಷ್ಠ ವೈಬ್ರೇಷನಿನ ಹೊಳಪು ವಿಶ್ವದಲ್ಲಿ ಹರಡಿಸುವುದಂದರೆ ನಾವು ರಿಯಲ್ ಡೈಮಂಡ್ ಆದಂತೆ. अपने पवित्र श्रेष्ठ वाइब्रेशन की चमक, पवित्र ಶ್ರೇಷ್ಠ ವೈಬ್ರೇಷನಿನ ಚಮಕ್ ವಿಶ್ವದಲ್ಲಿ ಹರಡಿಸುವುದಂದರೆ ರಿಯಲ್ ವಜ್ರ ಆದಂತೆ. ರಿಯಲ್ ವಜ್ರ ಆದಂತೆ ಅಂತ ರಿಯಲ್ ವಜ್ರ ಆಗಿರ್ಬೇಕು ನಾವು. ಪವಿತ್ರ ಶ್ರೇಷ್ಠ ವೈಬ್ರೇಷನಿನ ಚಮಕ ವಿಶ್ವದ ಮೇಲೆ ಹರಡಿಸುವ ರಿಯಲ್ ವಜ್ರ. ಇವತ್ತಿನ ಸ್ವಮಾನ ನಾನಾತ್ಮ ಸಫಲ ಯೋದ್ಧ, ಸಫಲ ಸೈನಿಕ. ಇವತ್ತಿನ ಸ್ವಮಾನ. ಅಚ್ಚಾ, ಓಂ ಶಾಂತಿ. ಈಗ ನಮ್ಮನ್ನ ಅವತರಿತಾತ್ಮ ಅಂತ ಅನುಭವ ಮಾಡಿ. ಈ ಶರೀರದಲ್ಲಿ ಆತ್ಮಜ್ಯೋತಿ ಶ್ರೇಷ್ಠ ಕಾರ್ಯವನ್ನ ಮಾಡಲು ಅವತರಿತನಾಗಿದ್ದೇನೆ. ನನ್ನ ಶೂದ್ರ ಜೀವನ ಸಮಾಪ್ತಿಯಾಯಿತು. ಈಗ ಶುದ್ಧ
ಬ್ರಾಹ್ಮಣ ಆತ್ಮ ನಾನು. ಪವಿತ್ರ ಜ್ಯೋತಿ ನಾನು. ಶ್ರೇಷ್ಠ ಕಾರ್ಯವನ್ನ ಮಾಡಲು ಈ ಶರೀರದ ಒಳಗಡೆ ಅವತಾರಿ ಆತ್ಮ. ವಿಶ್ವೇಶ್ವರನ ಜೊತೆ ಜೊತೆಗೆ ವಿಶ್ವ ಪರಿವರ್ತನೆ ಮಾಡುವುದು, ರಾತ್ರಿಯನ್ನ ಹಗಲು ಮಾಡುವುದು, ನರಕವನ್ನ ಸ್ವರ್ಗ ಮಾಡುವ ಶ್ರೇಷ್ಠ ಕಾರ್ಯ ನಿಮಿತ್ತ ಆತ್ಮಜ್ಯೋತಿ ಅವತರಿತನಾಗಿದ್ದೇನೆ. ಭೃಕುಟಿ ಸಿಂಹಾಸನದಲ್ಲಿ ಆತ್ಮಜ್ಯೋತಿ ಪವಿತ್ರ ಆತ್ಮ. ವಿಶ್ವ ಪರಿವರ್ತನೆಯ ಕಾರ್ಯಕ್ಕೆ ಸಂಪೂರ್ಣ ಅರ್ಪಣೆಯಾಗಿರುವ ವಾರಿಸಾತ್ಮ ಆತ್ಮಜ್ಯೋತಿ ಶಿವತಂದೆಯ ಕಾರ್ಯಕ್ಕೋಸ್ಕರ ನಿಮಿತ್ತಾಗಿರುವ ನಾನು ಟ್ರಸ್ಟಿ. ನನ್ನ ಆತ್ಮ ಸಮರ್ಪಿತ. ಬಾಬಾ, ಶ್ರೇಷ್ಠ ಕಾರ್ಯಕ್ಕಾಗಿ ಆತ್ಮಜ್ಯೋತಿ ನಿನಗೆ ಸರೆಂಡರ್. ಆತ್ಮಜ್ಯೋತಿಗೆ ಈಗ ಯಾವುದೇ ಬಂಧನವಿಲ್ಲ. ಶರೀರದ ಬಂಧನವೂ ಇಲ್ಲ. ಈ ದೇಹದಿಂದಲೂ ನ್ಯಾರ. ಬಂಧನ ಮುಕ್ತ ಆತ್ಮ. ಸದಾ ನ್ಯಾರ ಮತ್ತು ಬಾಬನಿಗೆ ಪ್ರಿಯವಾದ ಆತ್ಮ. ಆತ್ಮಜ್ಯೋತಿ ಪರಮಧಾಮದಲ್ಲಿ ನನ್ನ ಪ್ರಿಯ ತಂದೆಯ ಬಳಿಯಲ್ಲಿ ಬಾಬಾ ನನಗೆ ತಾವೊಬ್ಬರೇ आपके बिना मुझे कोई नहीं है बाबा. ಸಂಗಮಯುಗ ಪರ್ಯಂತ ಜ್ಯೋತಿ ಆತ್ಮ ಪರಂಜ್ಯೋತಿಯಾದ ಬಾಬಾ ತಮ್ಮ ಸಂಘದಲ್ಲೇ ತಮ್ಮ ಜೊತೆಯಲ್ಲೇ ಇರುವವನು. ತಮ್ಮ ಕಾರ್ಯದಲ್ಲೇ ಮುಳುಗಿರುವವನು.
ಬಾಬಾ ತಮ್ಮ ನೆನಪು ಮತ್ತು ತಮ್ಮ ಸೇವೆ, ಇದೇ ನನ್ನ ಉಸಿರು ತಂದೆ. ತಮ್ಮ ನೆನಪಿಗಾಗಿ, ತಮ್ಮ ಸೇವೆಗಾಗಿ ಆತ್ಮಜ್ಯೋತಿ ಸಂಪೂರ್ಣ ತಮಗೆ ಸರೆಂಡರ್. एक बाप को देखते देखते मगन हो जाओ.